गणादिसेवितं कपित्थजम्बूफलसारभक्षितम् उमासुतं शोकविनाशकारणम् नमामि विघ्नेश्वर पादपङ्कजम् ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು ಶರವು ಮಹಾಗಣಪತಿ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು ಶರವು ಮಹಾಗಣಪತಿ ಶರವು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದ ನಿಲ್ಲಿ ಶರವು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದ ನಿಲ್ಲಿ ನಿತ್ಯವೂ ಎಡೆಬಿಡದೆ ನಾವು ವಂದಿಪೇ ಸಕಲ ಇಷ್ಟಾರ್ಥವ ಪರಿಪಾಲಿಸೋ ಸಕಲ ಇಷ್ಟಾರ್ಥವ ಪರಿಪಾಲಿಸೋ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು ಶರವು ಮಹಾಗಣಪತಿ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು ಶರವು ಮಹಾಗಣಪತಿ ಗಣಪತಿಯನ್ನು ಸ್ತುತಿಸಿದ ಶ್ರೀಮತಿ ಸುಮತಿ ಅವರಿಗೆ ಧನ್ಯವಾದಗಳು. ಸುಮಾರು 20 ವರ್ಷಗಳಿಂದ ಸಮಾನ ಮನಸ್ಕರಾದ ಯಕ್ಷಪ್ರೇಮಿಗಳಾದ ಸಮಾನ ಮನಸ್ಕರಾದ ಕೆಲವು ಜನ ನಾವುಗಳೆಲ್ಲ ಸೇರಿಕೊಂಡು ಈ ಯಕ್ಷ ಚೈತನ್ಯ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದ್ದೇವೆ. ಇವತ್ತಿಗೆ 20 ವರ್ಷಗಳ ಕಾರ್ಯಕ್ರಮಗಳನ್ನು 19 ವರ್ಷಗಳ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಇವತ್ತು 20ನೇ ವರ್ಷದ ಕಾರ್ಯಕ್ರಮದಲ್ಲಿದ್ದೇವೆ. ಈ 20ನೇ ವರ್ಷದ ಸಭಾ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಹತ್ತಿರದವರು, ನಮ್ಮವರು ಹಾಗೂ ಬಹುದೂರದಿಂದ ಬಂದವರು ಎಲ್ಲರೂ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ. ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಮನ ತುಂಬ ನಮ್ಮ ಹಾರೈಕೆ ಸ್ವಾಗತವು ಇದ್ದರೂ ಬಾಯಿ ಮಾತಿನಲ್ಲಿ ಹೇಳುವುದು ಶಿಷ್ಟಾಚಾರ. ಅದರಂತೆ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಯಕ್ಷ ಚೈತನ್ಯ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣಮೂರ್ತಿ ಕಟೀಲು ಅವರು. ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕಿ ಗೌರಿ ನಾರಾಯಣಿ ನಮಸ್ತುತೆ. ಕ್ಷೇತ್ರ ಪ್ರಭುವಾದ ಶ್ರೀ ರಾಮಚಂದ್ರ ಪ್ರಭು ಹಾಗೂ ಯಕ್ಷಗಾನ ಪ್ರಿಯೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆಲೆದಿರುವ ಎಲ್ಲ ಯಕ್ಷಕ ಪ್ರೇಮಿ ಬಂಧುಗಳೇ, ನಿಮಗೆಲ್ಲ ನಮಸ್ಕರಿಸುತ್ತಾ ಶ್ರೀ ಕ್ಷೇತ್ರ ಅಶ್ವತ್ಥಪುರದ ಹಾಗೂ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಯಕ್ಷಗಾನ ಪ್ರೇಮಿಗಳು ಹಾಗೂ ದೂರದ ಎಲ್ಲ ಯಕ್ಷಗಾನ ಆಸಕ್ತರ ನಿರಂತರ ಸಹಕಾರದಿಂದ ನಮ್ಮ ಈ ಯಕ್ಷ ಚೈತನ್ಯ ರಿಜಿಸ್ಟರ್ಡ್ ಅಶ್ವತ್ಥಪುರ ಇದು 20 ಕಾರ್ಯಕ್ರಮವನ್ನು ಬಲು ಸಂಭ್ರಮದಿಂದ ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಅಶ್ವತ್ಥಪುರ ಶಾಲೆಯ ನಿವೃತ್ತ ಶಿಕ್ಷಕರು ಹಾಗೂ ಮೂಡಬಿದ್ರೆ ತಾಲೂಕಿನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಕೋಶಾಧಿಕಾರಿಗಳು ಆದ ಶ್ರೀ ಕೃಷ್ಣಮೂರ್ತಿ ವಿ ಇವರು ನಮ್ಮ ಅಪೇಕ್ಷೆ ಮೇರೆಗೆ ಸಭಾಧ್ಯಕ್ಷತೆಯನ್ನು ಅಲಂಕರಿಸಿದ್ದಾರೆ. ಇವರಿಗೆ ಯಕ್ಷ ಚೈತನ್ಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ.
ಇಲ್ಲಿನ ಸೀತಾರಾಮಚಂದ್ರ ದೇವಸ್ಥಾನದ ಆಡಳಿತ ಮುಕ್ತಸ್ಥರಾದ ಶ್ರೀ ರಘುನಾಥ ಎಲ್ ವಿ ಇವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಇವರಿಗೂ ಯಕ್ಷ ಚೈತನ್ಯ ಪರವಾಗಿ ಹಾರ್ದಿಕ ಸ್ವಾಗತ. ಹಿರಿಯ ಯಕ್ಷಗಾನ ಸಂಘಟಕರಾದ ಶ್ರೀ ಭುಜಬಲಿ ಇವರು ನಮ್ಮ ಆಹ್ವಾನ ಮೇರೆಗೆ ಇಂದಿನ ಸಭೆಯ ಮುಖ್ಯ ಅಭ್ಯಾಗತರಾಗಿ ಬಂದಿದ್ದಾರೆ. ಇವರಿಗೂ ಯಕ್ಷಗಾನ ಚೈತನ್ಯದ ಪರವಾಗಿ ಹಾರ್ದಿಕ ಸ್ವಾಗತ ಹಾಯಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು ಹಾಗೂ ಯಕ್ಷಗಾನ ಮಹಾಪೋಕ್ಷಕರಾಗಿರುವ ಶ್ರೀ ವೇದಮೂರ್ತಿ ಪ್ರಭಾಕರ್ ಭಟ್ರು ಇಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ವಿಂಶತಿ ಸಮಾರಂಭದ ಸನ್ಮಾನವನ್ನು ಸ್ವೀಕರಿಸಲು ಹಿರಿಯ ಭಾಗವತರಾದ ಶ್ರೀ ರಘುನಾಥ್ ಒಳ್ಳ, ಹಿರಿಯ ಯಕ್ಷಗಾನ ಕಲಾವಿದರಾದ ಶ್ರೀ ಜಬ್ಬಾರ್ ಸೊಮೋ ಸಂಪಾಜೆ ಹಾಗೂ ಕಟೀಲು ಮೇಳದ ಯಕ್ಷಗಾನ ಕಲಾವಿದರು ಹಾಗೂ ಯಕ್ಷಗಾನ ಬರಹಗಾರರಾದ ಶ್ರೀ ರವಿಶಂಕರ್ ಒಳಕುಂಜರು ತಮ್ಮ ಆಹ್ವಾನ ಮನ್ನಿಸಿ ಕಾರ್ಯಕ್ರಮದ ಸನ್ಮಾನ ಸ್ವೀಕರಿಸಿ ಈಗಾಗಲೇ ಆಗಮಿಸಿದ್ದಾರೆ. ಇವರ ಮೂವರಿಗೂ ಯಕ್ಷ ಚೈತನ್ಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ವರ್ಷದ ಯಕ್ಷನಿಧಿಯನ್ನು ಯಕ್ಷನಿಧಿಗೆ ಭಾಜನರಾಗಿರುವ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರು ಹಿರಿಯ ಯಕ್ಷಗಾನ ಗುರುಗಳು. ಇವರಿಗೂ ಯಕ್ಷಗಾನ ಚೈತನ್ಯ ಪರವಾಗಿ ಹಾರ್ದಿಕ ಸ್ವಾಗತ. ಪ್ರತಿಭಾ ಪುರಸ್ಕಾರ ಸ್ವೀಕರಿಸಲಿಕ್ಕೆ ನಮ್ಮ ಪುಟ್ಟ ಆದ್ಯ ತನ್ನ ಹೆತ್ತವರಾದ ಅನಿಲ್ ಕುಮಾರ್ ಮಾಯಣ ಹಾಗೂ ಅನನ್ಯ ಇವರ ಸಂಗಡ ಇಲ್ಲಿಗೆ ಬಂದಿದ್ದಾನೆ. ಅವನಿಗೂ ಅವನ ಹೆತ್ತವರಿಗೂ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಪ್ರಸಾರ ಮಾಡಲು ನಮ್ಮ ಪತ್ರಿಕಾ ವರದಿಗಾರರೆಲ್ಲ ಬಂದಿದ್ದಾರೆ. ಅವರಿಗೂ ಯಕ್ಷ ಚೈತನ್ಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಮುಂದೆ ಈಗ ಸಭಾ ಕಾರ್ಯಕ್ರಮ ನಂತರ ಕೀಚಕವಧೆ ಕಾರ್ಯಕ್ರಮ ತಾಳಮದ್ದಲೆ ನಡೆಸಲಿಕ್ಕಿದೆ. ಇದರ ಎಲ್ಲ ಮುಮ್ಮೇಳ ಹಾಗೂ ಹಿಮ್ಮೇಳ ಕಲಾವಿದರು ಎಲ್ಲರೂ ಆಗಮಿಸಿದ್ದಾರೆ. ಅವರಿಗೂ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಪ್ರೋತ್ಸಾಹ ಕೊಡುತ್ತಾ ಧನಗಳನ್ನು ಪ್ರೋತ್ಸಾಹಿಸುತ್ತಾ ಹಾಗೆ ಈ ಕಾರ್ಯಕ್ರಮ ನೋಡಲು ಊರಿಂದ ಬಂದಿರುವ ಎಲ್ಲ ಯಕ್ಷಗಾನ ಪ್ರೇಮಿ ಬಂಧುಗಳಿಗೂ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ನಮ್ಮ ಕರೆಯನ್ನು ಓಗೊಟ್ಟು ಬಂದಿರುವ ಎಲ್ಲರಿಗೂ ಮರೆತು ಹೋಯಿತು, ಕ್ಷಮಿಸಿ. ಪತ್ರಕರ್ತ ಬಂಧುಗಳಿಗೆ, ಮೂಡುಬಿದ್ರೆಯ ಎಲ್ಲರಿಗೂ, ಹಾಗೆ ಮೀಡಿಯಾದಲ್ಲಿ ಪ್ರಸಾರ ಮಾಡುತ್ತಿರುವ ಮಧುಸೂದನ್ ಅಲೆಯೂರಾಯರವರು ಅವರಿಗೂ ಕೂಡ ಹಾರ್ದಿಕ ಸ್ವಾಗತ. ಮತ್ತೊಮ್ಮೆ ಒಬ್ಬರಿಗೆ ಮತ್ತು ಎಲ್ಲ ಸಮಷ್ಟಿಯಾಗಿ ಎಲ್ಲರಿಗೂ ನಮ್ಮ ಯಕ್ಷ ಚೈತನ್ಯದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ಯಕ್ಷಗಾನದ ಮೇರು ಕಲಾವಿದರಿಗೆ ನಾವು ಪ್ರತಿ ವರ್ಷವೂ ಸನ್ಮಾನ ಮಾಡುತ್ತಾ ಇದ್ದೇವೆ. ಆ ಮೂಲಕ ನಮ್ಮ ಸಂಸ್ಥೆಯನ್ನು ನಾವೇ ಅಭಿಮಾನಪೂರ್ವಕವಾಗಿ ನಾವು ಅವರನ್ನು ಸನ್ಮಾನಿಸಿ ನಾವು ದೊಡ್ಡವರಾಗುತ್ತಾ ಇದ್ದೇವೆ. ನಾವು ದೊಡ್ಡವರು ಅಂತ ಅವರನ್ನು ಸನ್ಮಾನಿಸುವುದಲ್ಲ, ಮೇರು ಕಲಾವಿದರರು ಅನೇಕರಿದ್ದಾರೆ. ಅವರಲ್ಲಿ ವರ್ಷಕ್ಕೊಬ್ಬರನ್ನು ಇಬ್ಬರನ್ನು ಸನ್ಮಾನಿಸುತ್ತಾ ಬಂದಿದ್ದೇವೆ. ಅಂತಹ ಮೇರು ಕಲಾವಿದರ ಪೈಕಿ ಭಾಗವತ ಹಂಸ ಎಂಬ ಬಿರುದಾಂಕಿತ ತೆಂಕುತಿಟ್ಟಿನ ಹಿರಿಯ ಭಾಗವತ ಶ್ರೀ ರಘುರಾಮ ಹೊಳ್ಳ ಹಾಗೂ ಪ್ರಸಿದ್ಧ ಅರ್ಥಧಾರಿಗಳಾದ ಶ್ರೀಯುತ ಜಬ್ಬಾರ್ ಸಮೋ ಸಂಪಾಜೆ ಹಾಗೂ ಕಟೀಲು ಮೇಳದ ಪ್ರಸಿದ್ಧ ಹಾಸ್ಯ ಕಲಾವಿದ ಹಾಗೂ ಬರಹಗಾರ ರವಿಶಂಕರ್ ಒಳಕುಂಜ ಇವರಿಗೆ ಸನ್ಮಾನವನ್ನು ಮಾಡಲಿದ್ದೇವೆ. ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆಗೆ ಆಗಮಿಸಬೇಕು, ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಹಾಗೆ ನಮ್ಮ ಸಂಚಾಲಕರಾದ ಸದಾಶಿವರಾವ್ ನೆಲ್ಲಿಮರ್ ಅವರು
ಅವರನ್ನು ವೇದಿಕೆಗೆ ಕರೆತರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಈ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ. ಹಾಗೆ ಇವತ್ತಿನ ಯಕ್ಷನಿಧಿ ನಮ್ಮ ಕಿಂಚಿತ್ ಕಾಣಿಕೆ ಒಬ್ಬ ಯಕ್ಷಗಾನ ಕಲಾವಿದನಿಗೆ ನಾವು ಕೊಡ್ತಾ ಇದ್ದೇವೆ ಪ್ರತಿ ವರ್ಷವೂ. ಅದನ್ನು ಯಕ್ಷನಿಧಿಗೆ ಗೌರವದ ಸಮರ್ಪಣೆಗೆ ಆಯ್ಕೆಯಾದವರು ಈ ಸಲ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಮಗೆಲ್ಲರಿಗೂ ಕಲಾವಿದರೇ, ಹಿರಿಯ ಕಲಾವಿದರೇ, ಮೇರು ಕಲಾವಿದರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಯಕ್ಷ ಚೈತನ್ಯದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಮೊದಲನೇದಾಗಿ ನಾವು ಈ ಸಲ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಯಾರು ತಪ್ಪು ತಿಳಿದುಕೊಳ್ಬೇಡಿ. ಕಲಾವಿದರು ಸಹಿತ ಒಬ್ಬೊಬ್ಬರನ್ನೇ ವೇದಿಕೆಗೆ ಕರೆದು ಅವರ ಮಾನಪತ್ರವನ್ನು ಓದಿ ಸನ್ಮಾನ ಮಾಡುವುದಕ್ಕಿಂತ ಎಲ್ಲ ಗಣ್ಯರನ್ನು ಒಂದೇ ಸಲ ವೇದಿಕೆಗೆ ಕರೆದು ಒಮ್ಮೆಲೆ ಸನ್ಮಾನ ಮಾಡುವಂಥ ಗುರಿ ಇಟ್ಟುಕೊಂಡಿದ್ದೇವೆ. ದಯವಿಟ್ಟು ತಪ್ಪು ತಿಳಿದುಕೊಳ್ಳೋದೆ ನಮ್ಮೊಂದಿಗೆ ಸಹಕರಿಸಬೇಕು. ಈಗ ಭಾಗವತ ಹಂಸ ಎಂಬ ಬಿರುದಾಂಕಿತ ಶ್ರೀಯುತ ರಘುರಾಮ್ ಹೊಳ್ಳ ಇವರ ಸಮ್ಮಾನ ಪತ್ರವನ್ನು ನಮ್ಮ ಯಕ್ಷ ಚೈತನ್ಯದ ಸದಸ್ಯರಾದ ಚೈತನ್ಯ ಮಂಗೇಬೆಟ್ಟು ಇವರು ವಾಚಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ ಸಮರ್ಥ ಯಕ್ಷ ಚೈತನ್ಯ ರಿಜಿಸ್ಟರ್ ಅಶ್ವತ್ಪುರ ಇದರ 20ಮ ವಾರ್ಷಿಕೋತ್ಸವದ ಅಂಗವಾಗಿ ಜರುಗಿದ ವಿರಾಟ ಪರ್ವ ಯಕ್ಷಗಾನ ತಾಳಮದ್ದಲೆ ಸಂದರ್ಭದಲ್ಲಿ ಶ್ರೀ ಕೃಷ್ಣಮೂರ್ತಿ VA ನಿವೃತ್ತ ಮುಖ್ಯ ಶಿಕ್ಷಕರು ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ಬಿ ಭುಜಬಲಿ ಧರ್ಮಸ್ಥಳ ಹಿರಿಯ ಯಕ್ಷಗಾನ ಸಂಘಟಕರು ಮತ್ತು ಶ್ರೀ ರಘುನಾಥ್ LV ಆಡಳಿತ ಮುಖ್ಯಸ್ಥರರು, ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಅಶ್ವತ್ಥಪುರ ಇವರುಗಳ ಉಪಸ್ಥಿತಿಯಲ್ಲಿ ಭಾಗವತ ಹಂಸ ಪುತ್ತಿಗೆ ಶ್ರೀ ರಘುರಾಮ ಹೊಳ್ಳ ಇವರಿಗೆ ಸಮರ್ಪಿಸುವ ಸಮ್ಮಾನ ಪತ್ರ. ಸರ್ವಮಾನ್ಯ ಶ್ರೀ ಪುತ್ತಿಗೆ ರಘುರಾಮ ಹೊಳ್ಳರವರೇ, ತೆಂಕುತಿಟ್ಟು ಯಕ್ಷಗಾನ ರಂಗದ ಬಾಂಧಳದಲ್ಲಿ ಚಂದಿರ ರಾರಾಜಿಸುವಂತೆ ಕಂಗೊಳಿ ತಾವು ಕತೆಕಾಡು ರಾಮಕೃಷ್ಣ ಜೋಯಿಸ ಮತ್ತು ಲಕ್ಷ್ಮೀ ಅಮ್ಮನವರ ಪುತ್ರರಾಗಿ ಜನಿಸಿದಿರಿ. ತಾವು ಬೋವಿಕಾನದಲ್ಲಿ ಪ್ರಾಥಮಿಕ ಶಿಕ್ಷಣ, ಎಡನೀರಿನಲ್ಲಿ ಪ್ರೌಢ ಶಿಕ್ಷಣವನ್ನು, ಮಂಗಳೂರಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದಿರಿ. ಜತೆಗೆ ಮವ್ವಾರು ಶ್ರೀ ಕಿಟ್ಟಣ್ಣ ಭಾಗವತರು ಮತ್ತು ಕುದ್ರೆಕೊಡ್ಲು ರಾಮಭಟ್ಟರಲ್ಲಿ ಚೆಂಡೆ ಮದ್ದಳೆಗಳನ್ನು, ಶ್ರೀಯುತ ಕೃಷ್ಣ ಶರ್ಮರಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಸಿಸಿದ ತಾವು ತಮ್ಮದು ಭಾಗವತ ಮನೆತನವಾದುದರಿಂದ ಜತೆಗೆ ಹಿಮ್ಮೇಳನ ವಾದನಗಳ ಅರಿವಿರುವುದರಿಂದಲೂ ಭಾಗವತಿಯನ್ನು ಕೂಡ ಅಭ್ಯಸಿಸಿದಿರಿ. ಪ್ರಪ್ರಥಮವಾಗಿ ಧರ್ಮಸ್ಥಳ ಮೇಳದಲ್ಲಿ ಭಾಗವತರಾಗಿ ಸೇರ್ಪಡೆಗೊಂಡ ತಾವು ನಂತರ 10 ವರ್ಷಗಳ ಕಾಲ ಶ್ರೀ ಕದ್ರಿ ಮೇಳದಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸಿದಿರಿ. ನಂತರ ಸುದೀರ್ಘ 45 ವರ್ಷಗಳ ಕಾಲ ಧರ್ಮಸ್ಥಳ ಮೇಳದಲ್ಲಿಯೇ ಕಲಾಯಾನಗೈದು ತಾವುಗಳು ತಮ್ಮದೇ ಶೈಲಿಯಲ್ಲಿ ಮೈಗೂಡಿಸಿಕೊಂಡು ಜನಮಾನಸದಲ್ಲಿ ಸದಾ ಹೊಳ್ಳ ಶೈಲಿ ಎಂಬ ಅಭಿಮಾನ ಪಡುವಂತೆ ಮಾಡಿದಿರಿ. ಸರ್ವಮಾನ್ಯರೇ, ತಮ್ಮ ಶೈಲಿ ಎಷ್ಟು ಜನಪ್ರಿಯಗೊಂಡಿತು ಎಂದರೆ ವರ್ಷಂಪ್ರತಿ ಪತ್ತನಜೆ ನಂತರ ವಿಶೇಷ ಕಾರ್ಯಕ್ರಮಗಳಿಗಾಗಿ ರಾಜ್ಯದ ಹೆಚ್ಚಿನ ಎಲ್ಲ ಜಿಲ್ಲೆಗಳಲ್ಲೂ, ದೇಶದ ಹೆಚ್ಚಿನ ಎಲ್ಲ ರಾಜ್ಯಗಳಲ್ಲೂ, ಅಮೆರಿಕ, ಜಪಾನ್ ಸಹಿತ ಹಲವಾರು ದೇಶಗಳಲ್ಲೂ ತಮ್ಮ ಸ್ವರಮಾಧುರ್ಯ ಜಗಕ್ಕೆ ಪರಿಚಯಿಸುವುದರ ಜೊತೆಗೆ ಯಕ್ಷಗಾನ ಕಲೆಯು ಪ್ರಚಾರ ಪಡೆಯುವಲ್ಲಿ ತಮ್ಮ ಕೊಡುಗೆಯು ಅಪಾರ ಎನಿಸಿಕೊಂಡಿದೆ. ಆದರಣೀಯರೇ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ತಾವುಗಳು ಪೇಜಾವರ, ಕೀಲಾರು, ಅಗರಿ ಪ್ರಶಸ್ತಿ ಸಹಿತ ಅಭಿಮಾನಿಗಳಿಂದ ಭಾಗವತ ಹಂಸ ಬಿರುದಾಂಕಿತರಾದಿರಿ. ತಮ್ಮ ಈ ಕಲಾಯಾನಕ್ಕೆ ಹಿರಿಯ ಭಾಗವತರಾದ ಸಹ ಕಲಾವಿದರ ಸಹಕಾರ, ಅವರೊಡನೆ ತಾವು ತೋರಿದ ಪ್ರೀತಿ, ಧರ್ಮಸ್ಥಳದ ರಾಜರ್ಷಿ ಶ್ರೀ ವೀರೇಂದ್ರ ಹೆಗ್ಗಡೆಯವರಲ್ಲಿ, ಎಡನೀರು ಶ್ರೀವರಿಯರಲ್ಲಿ ತಮಗಿರುವ ಪೂಜ್ಯ ಭಾವನೆ, ತಮ್ಮ ಮೇಲಿರುವ
ಅವರ ಆಶೀರ್ವಾದ, ತಮ್ಮ ಭಕ್ತಿಪೂರ್ವಕವಾದ ಹೃದಯವಂತಿಕೆ ತಮ್ಮ ಯಶಸ್ವಿ ಕಲಾಯಾನಕ್ಕೆ ಹಿಡಿದ ಕೈಗನ್ನಡಿ. ಮಂಗಳೂರಿನ ಪುರಭವನದಲ್ಲಿ 3 ದಿನಗಳ ಪರ್ಯಂತ ರಘು ರಾಮಾಭಿವಂದನಂ ನಭತೋ ನ ಭವಿಷ್ಯತಿ ಎಂಬಂತೆ ಜರುಗಿದು ತಮ್ಮ ವೃತ್ತಿ ಜೀವನದ ಶ್ರೇಷ್ಠತೆ ಎಂಬ ಮುಕುಟಕ್ಕೆ ತುರಾಯಿ ಎನಿಸಿಕೊಂಡಿದೆ. ಭಾಗವತ ಹಂಸ ಬಿರುದಾಂಕಿತರಾದ ತಾವು ಪತ್ನಿ ಶ್ರೀಮತಿ ವಾಣಿ ಆರ್ ಹೊಳ್ಳ, ಮಕ್ಕಳಾದ ಶ್ರೀಮತಿ ಶ್ರೀ ಲಕ್ಷ್ಮಿ, ಶ್ರೀಮತಿ ವಿದ್ಯಾರೊಂದಿಗೆ ಕೂಡು ಕುಟುಂಬದ ಜೀವನ ಹಸನಾಗಲಿ ಎಂದು ಅಶ್ವತ್ಥಪುರಾಧೀಶ ಶ್ರೀ ಸೀತಾರಾಮಚಂದ್ರ ದೇವರು, ಕಟೀಲು ಶ್ರೀ ಭ್ರಮರಾಂಬಿಕೆ ತಮಗೆ ಆರೋಗ್ಯ ಸುಖ ಸಂಪದಗಳನ್ನಿತ್ತು ಹರಸಲಿ ಎಂದು ಪ್ರಾರ್ಥನೆಗಳೊಂದಿಗೆ ಈ ಸಮ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ದಿನಾಂಕ 28/9/2024, ಸ್ಥಳ ಬ್ರಹ್ಮಾನಂದ ಸದನ, ಅಶ್ವತ್ಥಪುರ. ಗೌರವಾಧ್ಯಕ್ಷರು, ಅಧ್ಯಕ್ಷರು, ಸಂಚಾಲಕರು ಮತ್ತು ಸರ್ವ ಸದಸ್ಯರು ಯಕ್ಷ ಚೈತನ್ಯ, ಅಶ್ವತ್ಥಪುರ. ರಿಜಿಸ್ಟರ್ ಯಕ್ಷಗಾನಂ ಗೆಲ್ಗೆ. ಧನ್ಯವಾದಗಳು ಚೈತನ್ಯ ಅವರೇ. ಇನ್ನು ಶ್ರೀಯುತ ಜಬ್ಬಾರ್ ಸಮೋಸ್ ಸಂಪಾಜೆ ಅವರ ಸಮ್ಮಾನ ಪತ್ರವನ್ನು ಶ್ರೀಯುತ ಸದಾಶಿವರಾವ್ ನೆಲ್ಲಿಮಾರು ಇವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ ಸಮರ್ಥ ಯಕ್ಷ ಚೈತನ್ಯ ರಿಜಿಸ್ಟರ್ಡ್ ಅಶ್ವತ್ಥಪುರ. ಇದರ 20ತಮ ವಾರ್ಷಿಕೋತ್ಸವದ ಅಂಗವಾಗಿ ಜರುಗಿದ ವಿರಾಟ ಪರ್ವ ಯಕ್ಷಗಾನ ತಾಳಮದ್ದಳೆ ಸಂದರ್ಭದಲ್ಲಿ ಶ್ರೀ ಕೃಷ್ಣಮೂರ್ತಿ ವಿ.ಎ. ನಿವೃತ್ತ ಮುಖ್ಯ ಶಿಕ್ಷಕರು ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ಬಿ. ಭುಜಬಲಿ ಧರ್ಮಸ್ಥಳ ಹಿರಿಯ ಯಕ್ಷಗಾನ ಸಂಘಟಕರು ಮತ್ತು ಶ್ರೀ ರಘುನಾಥ ಎಲ್.ವಿ. ಆಡಳಿತ ಮುಖ್ಯಸ್ಥರು ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಅಶ್ವತ್ಥಪುರ ಇವರುಗಳ ಉಪಸ್ಥಿತಿಯಲ್ಲಿ ಜಬ್ಬಾರ್ ಸಮೋಸ್ ಸಂಪಾಜೆ ಇವರಿಗೆ ಸಮರ್ಪಿಸುವ ಸಮ್ಮಾನ ಪತ್ರ. ಆದರಣೀಯರೇ, ಸಂಪಾಜೆಯ ಎಸ್ ಮೊಯ್ದೀನ್ ಕುಂಜಿ ಬಿ ಫಾತಿಮಾ ದಂಪತಿಗಳ 5 ಜನ ಮಕ್ಕಳಲ್ಲಿ ಕೊನೆಯವರಾಗಿ ದಿನಾಂಕ 1/6/1963 ಜನಿಸಿದ ತಾವು ಯಕ್ಷಲೋಕವೆಂಬ ನೀಲಾಕಾಶದ ಬಾಂಧಳದಲ್ಲಿ ಪ್ರಜ್ವಲಿಪ ನಕ್ಷತ್ರದಂತೆ ಜನಜನಿತವಾದಿರಿ. ಆತ್ಮೀಯರೇ, ಸಂಪಾಜೆಯ ಕಲ್ಲುಗುಂಡಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದ ತಾವು ಕರ್ನಾಟಕ ಸರಕಾರದ ರೇಷ್ಮೆ ಇಲಾಖೆಯಲ್ಲಿ 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವೈಯಕ್ತಿಕ ಕಾರಣಗಳಿಗಾಗಿ 2015ರಲ್ಲಿ ಸ್ವಯಂ ನಿವೃತ್ತಿ ಪಡೆದಿರಿ. ಮೊದಲೇ ಪ್ರವೃತ್ತಿಯಲ್ಲಿ ತೊಡಗಿದ ತಾವು ತಮ್ಮ ಇಚ್ಛೆಯ ಹವ್ಯಾಸವಾದ ಯಕ್ಷಗಾನದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿರಿ. ಸರ್ವಾದರಣೀಯರೇ, ಸುಳ್ಯದ ಕೊಯ್ಕುಳಿ ಎಂಬಲ್ಲಿನ ಯುವರಂಗದ ವಾರದ ಕೂಟದಲ್ಲಿ ತಪ್ಪದೆ ಭಾಗವಹಿಸಿ ಅರ್ಥಗಾಣಿಕೆಗೆ ಪಯಣಿಸುತ್ತಿರುವ ತಮ್ಮನ್ನು 1995ರಲ್ಲಿ ಕಿನ್ನಿಗೋಳಿಯ ಯಕ್ಷಲಹರಿ 7 ದಿನಗಳ ಸ್ಪರ್ಧಾಕೂಟದಲ್ಲಿ ತಮ್ಮ ಯುವ ಸಂಘ ಭಾಗವಹಿಸಿ ತಮ್ಮ ಘೋರ ಶೂರ್ಪನಖಿ ಪಾತ್ರ ನೆರೆದ ಸಭಿಕರನ್ನು ಮಂತ್ರಮುಗ್ಧರನ್ನಾಗಿಸಿದೆ. ಜೊತೆಗೆ ಸ್ಪರ್ಧೆಯಲ್ಲಿ ತಮ್ಮ ಯುವ ಸಂಘವೇ ಪ್ರಥಮ ಸ್ಥಾನ ಪಡೆದಿರುತ್ತದೆ. ತಮ್ಮ ಅರ್ಥಗಾರಿಕೆಯಿಂದಲೇ ಯಕ್ಷಲಹರಿಯ ಶ್ರೀನಿವಾಸ ಭಟ್ಟರು ಅದೇ ಸ್ಪರ್ಧಾಕೂಟದ ಸಮಾರೋಪದ ವಿಭೀಷಣ ನೀತಿ ಎಂಬ ತಾಳಮದ್ದಲೆಗೆ ಪೆರ್ಲ ಕೃಷ್ಣ ಭಟ್ಟರ ವಿಭೀಷಣ ನೀತಿಗೆ ತಮ್ಮದೇ ರಾವಣ ಅಂದೇ ತಾಳಮದ್ದಲೆ ಕ್ಷೇತ್ರದಲ್ಲಿ ಜಬ್ಬಾರ್ ಸಮೋ ಎಂಬ ಹೆಸರು ಯಕ್ಷಲೋಕಕ್ಕೆ ದಿಗ್ಗನೆ ಪ್ರಖರ ಬೆಳಕಿನಂತೆ ಪಸರಿಸಿ ದೊಡ್ಡ ಕೂಟಕ್ಕೆ ರಹದಾರಿ ಪಡೆಯಿತು. ಅಲ್ಲಿದ್ದ ತೊಡಗಿ ಇಂದಿನವರೆಗೂ ಕರ್ನಾಟಕ ರಾಜ್ಯಾದ್ಯಂತ, ದೇಶಾದ್ಯಂತ, ಬೆಹರೈನ್, ದುಬೈಗಳಲ್ಲೂ ಬಹುಬೇಡಿಕೆಯ ಕಲಾವಿದರಾದಿರಿ. ಸಮ್ಮಾನಿತರೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ಪ್ರಶಸ್ತಿ, ಸಂದೇಶ ಪ್ರತಿಷ್ಠಾನ ಸಹಿತ ಅಸಂಖ್ಯಾತ ಸನ್ಮಾನಗಳನ್ನು ಪಡೆದಿರುವ ತಾವು ತಾಳಮದ್ದಳೆ ಅರ್ಥಧಾರಿಗಳಾಗಿ 10ಕ್ಕೂ ಹೆಚ್ಚು ಯುವ ಅರ್ಥಧಾರಿಗಳನ್ನು ಶಿಷ್ಯಂದಿರಾಗಿ ಹೊಂದಿ ಅವರು ಈಗಾಗಲೇ ಹಿರಿಯ ಕೂಟಗಳಲ್ಲಿ ಅರ್ಥ ಹೇಳುತ್ತಿರುವುದು ತಮ್ಮ ಮುಕುಟಕ್ಕೆ ತುರಾಯಿ ತೊಡಿಸಿದಂತೆ. ಸಹೃದಯಗಳೇ, ಶೇಣಿಯವರ ಸಂಬಂಧಿಕರೂ ಆದಂತಹ ತಮ್ಮ ಗುರುಗಳೂ ಆದ ಶ್ರೀ ಮಹಾಲಿಂಗ ಭಟ್ಟರು ತಮ್ಮ ಯಕ್ಷಗಾನಾಸಕ್ತ ಮನಗಂಡು ತಾವು 6ನೇ ತರಗತಿಯಲ್ಲಿರುವಾಗಲೇ ಭಕ್ತ ಪ್ರಹ್ಲಾದ ಯಕ್ಷಗಾನದಲ್ಲಿ ಧನುಜಗುರು ವೇಷ ಮಾಡಿಸಿದ ಕಾರಣ ತಮ್ಮ 18ನೇ ವರ್ಷ ಪ್ರಾಯದಿಂದ ಊರು ಪರವೂರುಗಳಲ್ಲಿ ಯಥೇಚ್ಛ ಆಟಕೂಟಗಳಲ್ಲಿ ಭಾಗವಹಿಸಿದ ತಾವು ವಿಚಾರಗೋಷ್ಠಿಗಳಿಗೂ ಅನಿವಾರ್ಯ ವ್ಯಕ್ತಿಗಳಾದಿರಿ. ಮಾತ್ರವಲ್ಲ, ಅದೆಷ್ಟೋ ಆಟಕೂಟಗಳನ್ನು ಸಂಘಟಿಸಿದ ತಾವು ಬಲಿಪ, ನಿಟ್ಲೆ, ದಿವಾಣ, ಮಾಲಿಂಗಜರ ನೇತೃತ್ವದಲ್ಲಿ ದೊಂದಿ ಬೆಳಕಿನಲ್ಲಿ ಕುರುಕ್ಷೇತ್ರ ಬಯಲಾಟ ನಡೆಸಿದ್ದು ಇತಿಹಾಸ. ಸಹೃದಯಿ ಸಂಪಾಜೆಯವರೇ,
ಇಂತಿರ್ಪ ತಮಗೆ ಪತ್ನಿ, ಈರ್ವರು ಪುತ್ರರು, ಓರ್ವ ಪುತ್ರಿಯೊಂದಿಗೆ ಪುತ್ತೂರಿನ ಪಡಿಲಿ ಎಂಬಲ್ಲಿ ಜೀವನ ಸಾಗಿಸುವ ತಮಗೆ ಅಶ್ವತ್ಥಪುರಾಧೀಶ ಶ್ರೀ ಸೀತಾರಾಮಚಂದ್ರ ದೇವರು, ಕಟೀಲು ಶ್ರೀ ಬ್ರಹ್ಮರಾಂಬಿಕೆ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪದ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಸಮ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಗೌರವಾಧ್ಯಕ್ಷರು, ಅಧ್ಯಕ್ಷರು, ಸಂಚಾಲಕರು ಮತ್ತು ಸರ್ವ ಸದಸ್ಯರು ಯಕ್ಷ ಚೈತನ್ಯ ಅಶ್ವತ್ಥಪುರ. ದಿನಾಂಕ 28/9/2024, ಸ್ಥಳ ಬ್ರಹ್ಮಾನಂದ ಸದನ, ಅಶ್ವತ್ಥಪುರ. ಧನ್ಯವಾದಗಳು ಸದಾಶಿವ ಅವರೇ. ಇನ್ನೋರ್ವ ಸನ್ಮಾನಿತರಾಗಲಿರುವ ಶ್ರೀಯುತ ರವಿಶಂಕರ್ ಒಳಕೊಂಜ ಇವರ ಮಾನಪತ್ರವನ್ನು ಶ್ರೀ ಸುರೇಂದ್ರ ಭಟ್ ಬಡಗಾಬೆಟ್ಟು ಇವರು ವಾಚಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ ಸಮರ್ಥ. ಸಭಾಧ್ಯಕ್ಷರೇ, ಯಕ್ಷಗಾನ ರಿಜಿಸ್ಟರ್ಡ್ ಯಕ್ಷ ಚೈತನ್ಯ ರಿಜಿಸ್ಟರ್ಡ್ ಅಶ್ವತ್ಥಪುರ ಇದರ 20ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿರಾಟ ಪರ್ವ ಯಕ್ಷಗಾನ ತಾಳಮದ ಸಂದರ್ಭದಲ್ಲಿ ಶ್ರೀ ಕೃಷ್ಣಮೂರ್ತಿ ವಿ ನಿವೃತ್ತ ಮುಖ್ಯ ಶಿಕ್ಷಕರ ಅಧ್ಯಕ್ಷತೆಯಲ್ಲಿ ಶ್ರೀ ಭುಜಬಲಿ ಧರ್ಮಸ್ಥಳ ಹಿರಿಯ ಯಕ್ಷಗಾನ ಸಂಘಟಕರು ಮತ್ತು ರಘುನಾಥ್ ಎಲ್ವಿ ಆಡಳಿತ ಮುಖ್ಯಸ್ಥರು ಸೀತಾರಾಮಚಂದ್ರ ದೇವಸ್ಥಾನ ಅಶ್ವತ್ಥಪುರ ಇವರ ಉಪಸ್ಥಿತಿಯಲ್ಲಿ ಶ್ರೀ ಒಕ್ಕಲಕುಂಜ ರವಿಶಂಕರ್ ಭಟ್ ಇವರಿಗೆ ಸಮರ್ಪಿಸುವ ಸಮ್ಮಾನ ಪತ್ರ. ಗೌರವಾನ್ವಿತರೆ, ಯಕ್ಷಗಾನದ ತವರೂರು ಕುಂಬ್ಳೆ ಸೀಮೆಯ ಬದಿಯಡ್ಕ ಗ್ರಾಮದ ಒಕ್ಕಲಕುಂಜ ಎಂಬಲ್ಲಿ ಸುಬ್ರಹ್ಮಣ್ಯ ಭಟ್ ಮತ್ತು ಶ್ರೀಮತಿ ಲಕ್ಷ್ಮೀ ಅಮ್ಮ ದಂಪತಿಗಳ ಸುಪುತ್ರರಾಗಿ ಜನ್ಮ ತಾಳಿದ ತಾವು ಅಧ್ಯಾಪಕರು, ಯಕ್ಷಗಾನ ಅರ್ಥಧಾರಿಗಳು ಆಗಿದ್ದ ಹಾಗೂ ಸದ್ಗುಣಿ ಮಹಾಪಿತರ ಉತ್ತಮ ಸಂಸ್ಕಾರದಲ್ಲಿ ಬೆಳೆದ ತಾವು ಸೌಮ್ಯ ಸ್ವಭಾವದ ಸಹಿತ ಉತ್ತಮ ಸಂಸ್ಕಾರ ಮೈಗೂಡಿಸಿಕೊಂಡಿವೆ. ಪೆರ್ಲ ಸತ್ಯನಾರಾಯಣ ಹೈಸ್ಕೂಲು, ಕಾಸರಗೋಡು ಸರಕಾರಿ ಕಾಲೇಜಿನ ವಿದ್ಯಾಭ್ಯಾಸ ಪೂರೈಸಿದ ತಾವು ಬಾಲ್ಯದಲ್ಲಿ ಯಕ್ಷಗಾನ ಅತೀವ ಒಲವನ್ನು ಹೊಂದಿದ್ದು ತಂದೆಯವರ ಅರ್ಥಗಾರಿಕೆ, ಸೋದರ ಮಾವರಾದ ಹಾಸ್ಯ ದಿಗ್ಗಜ ಕೀರ್ತಿಶೇಷ ನಯನಕುಮಾರ್ ಅವರ ಮಾರ್ಗದರ್ಶನದಿಂದ ಮೇಳಕ್ಕೆ ಸೇರುವಲ್ಲಿವರೆಗೆ ನಿರಂತರ ಕಲಾಭ್ಯಾಸಗೈದಿರಿ. ಮಾನ್ಯರೇ, ಒತ್ತು ಹಾಸ್ಯಗಾರರಾಗಿ ಕಟೀಲು ಮೇಳಕ್ಕೆ ಸೇರ್ಪಡೆಗೊಂಡು 3 ವರ್ಷಗಳ ಬಳಿಕ ಮುಖ್ಯ ಹಾಸ್ಯಗಾರರಾಗಿ ಬಡ್ತಿ ಹೊಂದಿ ನಿರಂತರ 26 ವರ್ಷಗಳಿಂದ ಕಟೀಲು ಮೇಳದಲ್ಲಿ ಕಲಾ ಸೇವೆ ಸಲ್ಲಿಸಿರುವ ತಾವು ತಮ್ಮ ವಿದ್ವತ್ ಪೂರ್ಣ ಮಾತುಗಳಿಂದ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಾ ಜೊತೆಗೆ ರಂಗದಲ್ಲಿಯೂ ಚೌಕಿಯಲ್ಲಿಯೂ ಯುವ ಕಲಾವಿದರಿಗೆ ಮಾತಿಗೆ ಅವಕಾಶ ಕೊಟ್ಟು ಅವರನ್ನು ಜೊತೆಗೆ ಒಯ್ಯುವ ಪರಿ ಅನನ್ಯ. ಗೌರವಾನ್ವಿತರೆ, ಪುರಾಣಗಳ ನಾರದನನ್ನೇ ತಮ್ಮಲ್ಲಿ ಕಾಣುವ ನಾವು ನಾರದನಿಗೆ ಒಂದು ರೂಪ ಕೊಟ್ಟ ತಾವು ಭೀಷ್ಮ ವಿಜಯದ ವೃದ್ಧ ವಿಪ್ರ, ಕೃಷ್ಣಾರ್ಜುನದ ಮಕರಂದ, ದಾರುಕ ಭೀಷ್ಮ ಪ್ರತಿಜ್ಞೆಯ ದಾಶರಾಜ, ರಾವಣ ಮೋಕ್ಷದ ದೂತ, ಕೃಷ್ಣಲೀಲೆಯ ವಿಜಯ, ದೇವಿ ಮಾತ್ಮೆಯ ಮಾಲಿನಿ ದೂತ, ಪುರೋಹಿತ, ಪ್ರಹ್ಲಾದ ಚರಿತ್ರೆಯ ಚಾಂಡಮರ್ಕರು ಮುಂತಾದ ಅದೆಷ್ಟೋ ಪಾತ್ರಗಳಲ್ಲಿ ತಮಗೆ ಹೆಸರು ತಂದುಕೊಟ್ಟಿದೆ. ಸನ್ಮಾನಿತರೆ, ತಾವೊಬ್ಬ ಉತ್ತಮ ಸಾಹಿತಿಗಳಾಗಿದ್ದು ಬರಹಗಾರರಾಗಿದ್ದು ಯಕ್ಷ ದೀಪಿಕಾ ಪತ್ರಿಕೆ ಮುನ್ನಡೆಸಿದ್ದು ಇದೀಗ ಡಿಜಿಟಲ್ ಮಾಧ್ಯಮದ ಮೂಲಕ ಮುನ್ನಡೆಸಿರುವ ತಾವು ಯಕ್ಷಗಾನ ವಾಚಿಕೆ ಸಮಾರಾಧನೆ, ಯಕ್ಷಗಾನ ಪ್ರಸಂಗ ದರ್ಶಾವಳಿ, ಯಕ್ಷ ಪಾತ್ರ ದೀಪಿಕಾ, ಯಕ್ಷಗಾನ ಪ್ರಸಂಗಗಳಲ್ಲಿ ನಾರದ, ಯಕ್ಷಗಾನ ಪ್ರಸಂಗ ದೃಶ್ಯಾವಳಿ ಭಾಗ 2, ಯಕ್ಷಗಾನ ವಾಚಿಕ ಸಮಾರಾಧನೆ ಭಾಗ 2 ಎಂಬ ಪುಸ್ತಕಗಳ ಮುಂದಿನ ಕಲಾ ಪೀಳಿಗೆಗೆ ಯಕ್ಷಗಾನ ಕಲೆ ಉಳಿಸಿ ಬೆಳೆಸುವಲ್ಲಿ ಅಮೂಲ್ಯ ಗ್ರಂಥಗಳಾಗಿವೆ. ಸರದಿಗಳೇ, ಕರ್ತವ್ಯದಲ್ಲಿ ಸಮಯ ಪ್ರಜ್ಞೆ, ಜೀವನದಲ್ಲಿ ಸರಳತೆ, ನಡವಳಿಕೆಯಲ್ಲಿ ಯಾವುದೇ ಆಡಂಬರ ಇಲ್ಲ ಅಳವಡಿಸಿಕೊಂಡ ತಾವು ಮೇಳದ ಯಜಮಾನರನ್ನು, ಅತೃಣರನ್ನು, ಬಂಧುಗಳನ್ನು ಗೌರವಿಸುವ ತಾವು ತಮ್ಮ ಕಲಾಭಿಮಾನಿಗಳನ್ನು ಅಪಾರ ಪ್ರೀತಿಸುವ ತಮ್ಮ ಸಹಜ ಗುಣಕ್ಕೆ ತಮ್ಮ ಅಭಿಮಾನಿಗಳು ಮೂಕ ವಿಸ್ಮಿತರು. ಪ್ರಿಯ ಒಕ್ಕಲಕುಂಜರವರೇ, ಹಾರ ತುರಾಯಿ ಸನ್ಮಾನ ಪ್ರಶಸ್ತಿಗಳಿಂದ ತಾವು ಬಲುದೂರ ಇರುವವರೇ, ಆದರೂ ತಮ್ಮ ವಿದ್ವತ್ತಿಗೆ, ತಮ್ಮ ಅಧ್ಯಯನಕ್ಕೆ, ತಮ್ಮ ಬರವಣಿಗೆಗಳಿಗೆ, ತಮ್ಮ ಪ್ರತಿಭೆಗೆ, ತಮ್ಮ ಅನುಭವಕ್ಕೆ ತಮ್ಮಿಂದಾಗಿಯೇ ಸನ್ಮಾನ ಪ್ರಶಸ್ತಿಗಳ ಗೌರವವೇ ಹೆಚ್ಚಾಗಿರುವುದು ಎಂದು ತಪ್ಪಾಗಲಾರದು. ಇಂತಿರ್ಪ ತಮಗಿದು ಅಶ್ವತ್ಥಪುರ ಪ್ರಭು ಸೀತಾರಾಮಚಂದ್ರ ದೇವರು ಬ್ರಹ್ಮಾರಂಭಿಕೆ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತನ್ನು ಇತ್ತು ಹರಿಸರಿ ಎಂಬ ಪ್ರಾರ್ಥನೆಗಳೊಂದಿಗೆ ಈ ಸಮ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ದಿನಾಂಕ 28/9/2024, ಸ್ಥಳ ಬ್ರಹ್ಮನ ಸದನ. ಗೌರವಾಧ್ಯಕ್ಷರು, ಅಧ್ಯಕ್ಷರು, ಸಂಚಾಲಕರು ಮತ್ತು ಸರ್ವ ಸಹಿತರು ಯಕ್ಷ ಚೈತನ್ಯ ಅಶ್ವತ್ಥಪುರ ರಿಜಿಸ್ಟರ್ಡ್. ಅವಕಾಶ ವಂದನೆ. ಧನ್ಯವಾದಗಳು ಸುರೇಂದ್ರ ಭಟ್ ಅವರೇ. ಹಾಗೆ ಯಕ್ಷನಿಧಿ ಗೌರವವನ್ನು ಸ್ವೀಕರಿಸಲಿರುವ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಮಾಂಬಾಡಿ ಅವರ ಒಂದು ಪರಿಚಯವನ್ನು ನಮ್ಮ ಯಕ್ಷ ಚೈತನ್ಯದ ಸದಸ್ಯರಾದ ಶ್ರೀಯುತ ಕಿರಣ್ ಮಂಜಿನಬೈಲ್ ಅವರು ಮಾಡಿಕೊಡಲಿದ್ದಾರೆ. ಶ್ರೀರಾಮ ಸಮರ್ಥ. ಯಕ್ಷನಿಧಿ ಪ್ರಶಸ್ತಿಗೆ ಆಯ್ಕೆಯಾದವರು ಹಿರಿಯ ಯಕ್ಷಗಾನ ಕಲಾವಿದರಾದಂತಹ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರು. ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಮಾಂಬಾಡಿ ನಾರಾಯಣ ಭಾಗವತರ ಸುಪುತ್ರರಾದಂತಹ ಶ್ರೀ ಸುಬ್ರಹ್ಮಣ್ಯ ಭಟ್ ಅವರು
1949 ಮಾರ್ಚ್ 27ರಂದು ಜನಿಸಿದರು. ಅವರಿಗೀಗ 70ರ ಹರೆಯ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರೋಪಾಡಿಯ ಮಾಂಬಾಡಿ ಎಂಬಲ್ಲಿಯ ಸುಬ್ರಹ್ಮಣ್ಯ ಭಟ್ ಅವರು 1962ರಿಂದ ಮೊದಲುಗೊಂಡು ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಧರ್ಮಸ್ಥಳ, ಕಟೀಲು, ಮೂಲ್ಕಿ, ಕೂಡ್ಲು, ಕದ್ರಿ ಇತ್ಯಾದಿ ಅನೇಕ ವೃತ್ತಿಪರ ಮೇಳಗಳಲ್ಲಿ ಸುಮಾರು 20 ವರ್ಷಗಳ ಕಾಲ ಯಕ್ಷಗಾನ ಬಯಲಾಟ ಮೇಳಗಳಲ್ಲಿ ಮದ್ದಳೆ ಚಂಡೆವಾದಕರಾಗಿ ಕಲಾ ಸೇವೆ ಜೊತೆಗೆ ಹಿಮ್ಮೇಳದ ಶಿಕ್ಷಣವನ್ನು ನೀಡುತ್ತಿದ್ದಾರೆ. 1968ರಿಂದ ಕಾಸರಗೋಡು ತಾಲೂಕು ಬಳ್ಳಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾಮಂಡಳಿ ಕೀರ್ತಿಶೇಷ ಕಿರಿಕಾಡು ಮಾಸ್ಟರ್ ವಿಷ್ಣು ಭಟ್ಟರ ಆಹ್ವಾನದ ಮೇರೆಗೆ ನಂತರ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಸುಮಾರು 100ಕ್ಕೂ ಮಿಕ್ಕಿ ವಿವಿಧ ಕಡೆಗಳಲ್ಲಿ ಯಕ್ಷಗಾನ ಹಿಮ್ಮೇಳ ತರಗತಿಯನ್ನು ನೀಡಿ ಪರಂಪರಾಗತ ಯಕ್ಷಗಾನ ಶಿಷ್ಯರನ್ನು ನಿರ್ಮಿಸಿದಂತಹ ಕೀರ್ತಿ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೆ ಸಲ್ಲುತ್ತದೆ. ಈಗಲೂ ಸುಮಾರು 12 ಕಡೆಗಳಲ್ಲಿ ಅವರು ಯಕ್ಷ ಶಿಕ್ಷಣವನ್ನು ನೀಡುತ್ತಾ ಇದ್ದಾರೆ ಅನ್ನುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಪರಂಪರಾಗತ ಯಕ್ಷಗಾನ ಶೈಲಿಯ ಶಿಕ್ಷಕರಾಗಿ ಯಕ್ಷ ಪರಂಪರೆಯನ್ನು ಮುನ್ನಡೆಸುತ್ತಿರುವಂತಹ ವಿಶ್ವ ವಿನೋದ ಬನಾರಿ, ಒಳಕುಂಜ, ಕುಮಾರ ಸುಬ್ರಹ್ಮಣ್ಯ ಇತ್ಯಾದಿ ಅವರ ಪ್ರಮುಖ ಶಿಷ್ಯರ ಸಾಲಿನಲ್ಲಿದ್ದಾರೆ. ಇವರು ವೃತ್ತಿ ಮೇಳಗಳಲ್ಲಿ ಕೂಡ ಸಕ್ರಿಯರಾಗಿದ್ದು ಸಿರಿಬಾಗಿಲು ರಾಮಕೃಷ್ಣಮಯ್ಯ, ಅಂಡಾಲ ದೇವಿಪ್ರಸಾದ ಶೆಟ್ಟಿ, ಪಟ್ಲ ಸತೀಶ್ ಶೆಟ್ಟರು, ಬೊಂದೇಲ್ ಸತೀಶ್ ಶೆಟ್ಟಿ, ಪ್ರಶಾಂತ ವಗೆನಾಡು, ಪೊಳಾಲಿ ದಿವಾಕರ ಆಚಾರ್ಯ, ಪದ್ಯಾಣ ಗೋವಿಂದ ಭಟ್, ಪೆಲ್ಲತರ್ಕ ಗೋಪಾಲಕೃಷ್ಣಮಯ್ಯ, ನೆಕ್ಕರಮೂಲೆ ಗಣೇಶ್ ಭಟ್, ಹೊಸಮೂಲೆ ಗಣೇಶ್ ಭಟ್, ಪ್ರಫುಲ್ಲ ನೆಲ್ಯಾಡಿ, ದೇವಿಪ್ರಸಾದ್ ಆಳ್ವ, ಪೂರ್ಣೇಶ ಆಚಾರ್ಯ, ಸುಬ್ರಾಯ ಹೊಳ್ಳ, ಹರಿನಾರಾಯಣ ಎಡನೀರು, ಲವಕುಮಾರ ಐಲ ಮುಂತಾದವರು ಇವರ ಗರಡಿಯಲ್ಲಿ ಪಳಗಿದಂತಹ ಭಾಗವತರು. ಹವ್ಯಾಸಿ ಕಲಾವಿದರು ಜಿ.ಕೆ. ನಾವಡ ಬಾಯಾರು, ನಿಡುವಜೆ ಪುರುಷೋತ್ತಮ ಭಟ್ರು, ನಿಡುವಜೆ ಶಂಕರ ಭಟ್ರು, ಕೋಳ್ಯೂರು ಭಾಸ್ಕರ, ಸುಬ್ರಾಯ ಸಂಪಾಜೆ, ಕೃಷ್ಣರಾಜ ನಂದಳಿಕೆ, ವೇಣುಗೋಪಾಲ ಮಾಂಬಾಡಿ, ಅರ್ಜುನ ಕೊರ್ಡೇಲ್, ಕಾರ್ತಿಕ್ ಕೊರ್ಡೇಲ್, ಪ್ರಶಾಂತ ಶೆಟ್ಟಿ, ರಾಮ್ ಪ್ರಸಾದ್ ವದ್ವಾ, ಯೋಗೀಶಾಚಾರ್ಯ ಉಳೆಪ್ಪಾಡಿ ಮೊದಲಾದವರು ಹವ್ಯಾಸಿ ಕಲಾವಿದರಾಗಿ ಇವರಲ್ಲಿ ಶಿಷ್ಯತ್ವವನ್ನು ಪಡೆದು ಮುನ್ನಡೀತಾ ಇದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿವೆ. ಅವುಗಳಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಉಡುಪಿ ಯಕ್ಷಗಾನ ಕಲಾರಂಗದ ಪ್ರಶಸ್ತಿ, ದೆಹಲಿ ಕನ್ನಡ ಸಂಘದ ಪ್ರಶಸ್ತಿ, ಕೀಲಾರು ಪ್ರತಿಷ್ಠಾನದ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ವತಿಯಿಂದ ನೀಡತಕ್ಕಂತಹ ಪ್ರಶಸ್ತಿ, ನಿಡ್ಲೆ ಪ್ರತಿಷ್ಠಾನ ಪ್ರಶಸ್ತಿ, ರಸಿಕರತ್ನ ಗೋಪಾಲಕೃಷ್ಣ ಪ್ರತಿಷ್ಠಾನ ಪ್ರಶಸ್ತಿ, ಹವ್ಯಾಸಿ ಬಳಗ ಕದ್ರಿ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಯಕ್ಷಗಾನ ಕೇಂದ್ರ ಉಡುಪಿ, ಕೋಡಪದವು ಶ್ರೀ ವೀರಾಂಜನೇಯ ಪ್ರತಿಷ್ಠಾನ, ಕುರಿಯ ವಿಠಲಶಾಸ್ತ್ರಿ ಪ್ರತಿಷ್ಠಾನ, ಮಾಂಬಾಡಿ ಶಿಷ್ಯವೃಂದ ಮಂಗಳೂರು ಪುರಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸನ್ಮಾನ, ಮಾಂಬಾಡಿ ಶಿಷ್ಯವೃಂದ ಸಮಾವೇಶ ಗುರುವಂದನೆ, ಕೋಳ್ಯೂರು ದೇವಸ್ಥಾನ ಚಿಗುರುಪಾದೆ ಇತ್ಯಾದಿ ಕಡೆಗಳಲ್ಲಿ ಇವರ ಕಲಾ ಪ್ರೌಢಿಮೆಯನ್ನು, ಕಲಾ ಶ್ರೀಮಂತಿಕೆಯನ್ನು ಮೆಚ್ಚಿ ಅವರನ್ನು ಸನ್ಮಾನಿಸಿದ್ದಾರೆ. ಅಂತಹ ಮೇರು ಕಲಾವಿದರಾದಂತಹ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅಶ್ವತ್ಥಪುರ ಶ್ರೀ ದೇವಸ್ಥಾನದ ಆಶ್ರಯದ ಶ್ರೀ ಬ್ರಹ್ಮಾನಂದ ಸದನದ ಶ್ರೀ ಭಾರತೀ ತೀರ್ಥ ಸಭಾಂಗಣದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು ಕಿರಣ್ ಅವರೇ. ಮುಂದೆ ನೆರವೇರಲಿರುವುದು ಸನ್ಮಾನಿತರಿಗೆ ಯಕ್ಷಚೈತನ್ಯ ಸಂಘದ ಪರವಾಗಿ ಕೈಗೊಳ್ಳುವ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿವರೇಣ್ಯರು ನಮ್ಮೊಂದಿಗೆ ಕೈ ಜೋಡಿಸಬೇಕು, ಅವರನ್ನು ಗೌರವಿಸಬೇಕು ಅಂತ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪ್ರಥಮತಃ ಸನ್ಮಾನಿತರಿಗೆ ಶ್ರೀಯುತ ಭುಜಬಲಿ ಧರ್ಮಸ್ಥಳ ಇವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ
ಶ್ರೀಯುತ ಭಾಗವತ ಹಂಸ ರಘುರಾಮ ಹೊಳ್ಳರಿಗೆ ಭುಜಬಲಿ ಧರ್ಮಸ್ಥಳ ಇವರಿಂದ ಶಾಲು ಹೊದಿಸಿ ಗೌರವಾರ್ಪಣೆ. ಹಾಗೆ ಜಬ್ಬಾರ್ ಸಮೋ ಸಂಪಾಜೆ ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ. ಶ್ರೀಯುತ ರವಿಶಂಕರ್ ಒಳಕೊಂಜ ಅವರ ಅಪೇಕ್ಷೆಯ ಮೇರೆಗೆ ಗುರುಗಳಾದ ಶ್ರೀಯುತ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಅವರಿಗೆ ಮೊದಲಿಗೆ ಶಾಲು ಗೌರವಾರ್ಪಣೆ ಮಾಡಿ ಆಮೇಲೆ ನನಗೆ ಮಾಡಿ ಅಂತ ಅವರು ಅಪೇಕ್ಷಿಸ್ತಾ ಇದ್ದಾರೆ. ಆದ್ದರಿಂದ ಅವರ ಅಪೇಕ್ಷಣೆಯಂತೆ ಶ್ರೀಯುತ ಮಾಂಬಾಡಿ ಅವರಿಗೆ ಶಾಲು ಹೊದಿಸ್ತಾ ಇದ್ದಾರೆ ಶ್ರೀಯುತ ಭುಜಬಲಿ ಧರ್ಮಸ್ಥಳ ಅವರು. ಈಗ ಶ್ರೀಯುತ ರವಿಶಂಕರ್ ಒಳಕುಂಜ ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ. ಹಾಗೆ ಸನ್ಮಾನಿತರಿಗೆ ಹಾರವನ್ನು ಅರ್ಪಿಸಿ ಗೌರವಿಸಬೇಕಾಗಿ ಶ್ರೀ ದೇವಳದ ಮುಕ್ತೇಶ್ವರರಾದ ಶ್ರೀಯುತ ರಘುನಾಥ್ ಒಂಟಿಮಾರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಹೊಳ್ಳರವರಿಗೆ ಹಾರಾರ್ಪಣೆಯೊಂದಿಗೆ ಗೌರವಿಸ್ತಾ ಇದ್ದಾರೆ. ಹಾಗೆ ಜಬ್ಬಾರ್ ಸಮೋ ಸಂಪಾಜೆ ಅವರಿಗೆ ರಘುನಾಥ್ ಎಲ್ ವಿ ಅವರಿಂದ ಹಾರಾರ್ಪಣೆ. ಶ್ರೀಯುತ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೆ ಹಾರಾರ್ಪಣೆ. ಹಾಗೆ ಶ್ರೀಯುತ ರವಿಶಂಕರ್ ಒಳಕುಂಜ ಅವರಿಗೂ ಕೂಡ ರಘುನಾಥ್ ಎಲ್ ವಿ ಅವರು ಹಾರಾರ್ಪಣೆ ಮಾಡಿ ಗೌರವಿಸ್ತಾ ಇದ್ದಾರೆ. ನಮ್ಮ ಸಭಾಧ್ಯಕ್ಷರಾದ ಶ್ರೀಯುತ ಕೃಷ್ಣಮೂರ್ತಿ ವಿ ಎ ಅವರು ಎಲ್ಲ ಸನ್ಮಾನಿತರಿಗೆ ಫಲ ತಾಂಬೂಲವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಭಾಗವತ ಹಂಸ ರಘುರಾಮ್ ಹೊಳ್ಳರವರಿಗೆ, ಜಬ್ಬಾರ್ ಸಮೋ ಅವರಿಗೆ, ಹಾಗೆ ಗುರುಗಳಾದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಅವರಿಗೆ, ರವಿಶಂಕರ್ ಒಳಕೊಂಜ ಅವರಿಗೆ, ಗೌರವಾಧ್ಯಕ್ಷರಾದ ಯಕ್ಷಚೈತನ್ಯದ ಗೌರವಾಧ್ಯಕ್ಷರಾದ ಶ್ರೀಯುತ ಪ್ರಭಾಕರ್ ಭಟ್ ಅವರು ಸಮ್ಮಾನ ಪತ್ರವನ್ನು ಕೊಟ್ಟು ಗೌರವಿಸಬೇಕು. ಶ್ರೀಯುತ ರಘುರಾಮ್ ಹೊಳ್ಳ ಅವರಿಗೆ, ಹಾಗೆ ಜಬ್ಬಾರ್ ಸಮೋ ಅವರಿಗೆ, ಶ್ರೀಯುತ ಜಬ್ಬಾರ್ ಸಮೋ ಅವರಿಗೆ ಗೌರವಾಧ್ಯಕ್ಷರಾದ ಪ್ರಭಾಕರ್ ಭಟ್ರಿಂದ ಸನ್ಮಾನ ಪತ್ರ ಅರ್ಪಣೆ. ಹಾಗೆ ರವಿಶಂಕರ್ ಒಳಕುಂಜ ಅವರಿಗೂ ಕೂಡ ಮಾನಪತ್ರ ಸಮರ್ಪಣೆ. ಯಕ್ಷಚೈತನ್ಯದ ಪರವಾಗಿ ಯಕ್ಷಚೈತನ್ಯದ ಗೌರವಾಧ್ಯಕ್ಷರಾದ ಶ್ರೀಯುತ ಪ್ರಭಾಕರ್ ಭಟ್ರವರಿಂದ ಗೌರವ ಸಮರ್ಪಣೆ. ಹಾಗೆ ಅಧ್ಯಕ್ಷರಾದ ಶ್ರೀಯುತ ಕಟೀಲು ಕೃಷ್ಣಮೂರ್ತಿ ಅವರಿಂದ ಸ್ಮರಣಿಕೆ ಪ್ರದಾನ ನಡೀತಾ ಇದೆ. ದಯವಿಟ್ಟು ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಬ್ಬಾರ್ ಅವರಿಗೆ ಮಾನಪತ್ರ ಸಮರ್ಪಣೆ. ಹಾಗೆ ಗುರುಗಳಾದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೂ ಸ್ಮರಣಿಕೆಯೊಂದಿಗೆ ಶ್ರೀಯುತ ಗುರುಗಳಾದ ಸುಬ್ರಹ್ಮಣ್ಯ ಭಟ್ ಅವರಿಗೆ ಯಕ್ಷನಿಧಿ ಸಮರ್ಪಿಸಿ ಗೌರವ ಸಮರ್ಪಣೆ ನಮ್ಮ ಅಧ್ಯಕ್ಷರಾದ ಶ್ರೀಯುತ ಕಟೀಲು ಕೃಷ್ಣಮೂರ್ತಿ ಅವರಿಂದ. ಹಾಗೆ ಈಗ ಒಂದು ಸಂತೋಷದ ಸುದ್ದಿ, ನಾವೆಲ್ಲ ಆನಂದ ಪಡುವಂಥ ಸುದ್ದಿ ಒಂದು ನಮ್ಮ ಕಿರಣ್ ಮಂಜನ್ ಬೈಲವರು ಹೇಳಿದರು. ಶ್ರೀಯುತ ಜಬ್ಬಾರ್ ಸುಮೋರವರಿಗೆ 2023ನೇ ಸಾಲಿನ ರಾಜ್ಯ ಯಕ್ಷಗಾನ ಕಲಾ ಅಕಾಡೆಮಿಯ ಪ್ರಶಸ್ತಿ ಒಲಿದು ಬಂದಿದೆ. ಅದಕ್ಕೆಲ್ಲ ಮತ್ತೊಮ್ಮೆ ಜೋರಾದ ಚಪ್ಪಳೆಯೊಂದಿಗೆ ಅವರನ್ನು ಅಭಿನಂದಿಸಿ ಅವರಿಗೆ ನಮ್ಮ ಯಕ್ಷಚೈತನ್ಯದ ಪರವಾಗಿ ಹೃತ್ಪೂರ್ವಕ ಅಭಿವಂದನೆಗಳು. ಮುಖ ಕಡ್ಡ ಒಂದು ನಿಮಿಷ ದಯವಿಟ್ಟು 1 ನಿಮಿಷ ಫೋಟೋಗ್ರಾಫರ್ ಅವರು ಎಲ್ಲರೂ ಅತಿಥಿಗಳು ನಮ್ಮೊಂದಿಗೆ ಸಹಕರಿಸಬೇಕು. ನಮ್ಮ ಇನ್ನೊಂದು ಸಣ್ಣ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ. ನಮ್ಮ ಸಮಾಜದ ಒಬ್ಬ ವಿದ್ಯಾರ್ಥಿಗೆ, ಬಹುಮುಖ ಪ್ರತಿಭೆಯ ಒಬ್ಬ ವಿದ್ಯಾರ್ಥಿಯನ್ನು ಗುರುತಿಸಿ ನಾವು ಗುರುತಿಸುವಂಥ ಕಾರ್ಯಕ್ರಮ.
ಅದಕ್ಕೆ ಪಾತ್ರರಾದವರು ಶ್ರೀಯುತ ಆದ್ಯ ಅನಿಲ್ ಕುಮಾರ್ ಮಾಯಣ. ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು, ನಮ್ಮಿಂದ ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ದ. ದಯವಿಟ್ಟು ಆಸನವನ್ನು ಸ್ವೀಕರಿಸಿ ಅವರ ಪರಿಚಯವನ್ನು ನಮ್ಮ ಕಾರ್ಯದರ್ಶಿಗಳಾದ ಶ್ರೀಯುತ ಕೃಷ್ಣಮೂರ್ತಿ ಅವರು ಮಾಡಿಕೊಡಲಿದ್ದಾರೆ. ನಾವು ಪ್ರತಿ ವರ್ಷದಲ್ಲಿ ನಮ್ಮ ವಾರ್ಷಿಕೋತ್ಸವ ದಿವಸ ಪ್ರಧಾನವಾಗಿ ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮ ಯಕ್ಷಗಾನ ಕಲಾವಿದರಿಗೆ ಗೌರವಾರ್ಪಣೆ, ಹಾಗೆ ಯಕ್ಷಗಾನಕ್ಕಾಗಿ ತೊಡಗಿಸಿಕೊಂಡವರಿಗೆ ಯಕ್ಷ ನಿಧಿ ಸಮರ್ಪಣೆ. ವಿಶೇಷವಾಗಿ ಇದನ್ನು ಗಮನಿಸಬೇಕು. ಯಕ್ಷ ಗೌರವಾರ್ಪಣೆ ಬೇರೆ, ಕಲಾವಿದ ಸಮ್ಮಾನ, ಮತ್ತು ಯಕ್ಷ ನಿಧಿ ಸಮರ್ಪಣೆ ಅಂತ ಹೇಳುವಂಥದ್ದು ಮತ್ತೊಂದು ಅಂಗ. ಹಾಗೆ ನಮ್ಮ ಸಮಾಜದ ಬೇರೆ ಬೇರೆ ಸಾಧನೆ ಮಾಡಿದಂತಹ ಮಕ್ಕಳನ್ನು ಗುರುತಿಸಿ ನಾವು ಕೊಡುವಂಥದ್ದು ಪ್ರತಿಭಾ ಪುರಸ್ಕಾರ. ಈ ಸಲದ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾದವರು ಆದ್ಯ ಅನಿಲ್ ಕುಮಾರ್ ಮಾಯಣ. ಇವರು ವಿಶೇಷವಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದವರೆಗೆ ಮಾಡಿದಂತಹ ಕರಾಟೆಯಲ್ಲಿ ಮಾಡಿದಂತಹ ಆ ಸಾಧನೆಯನ್ನು ನಾವು ಗುರುತಿಸಿ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಕುಮಾರ ಆದ್ಯ ಅನಿಲ್ ಕುಮಾರ್ ಇವರು 25/10/2011 ಶ್ರೀಮತಿ ವಾಣಿಶ್ರೀ ಮತ್ತು ಶ್ರೀ ಅನಿಲ್ ಕುಮಾರ್ ಮಾಯಣ, ಇಲ್ಲೇ ಅಶ್ವತ್ಪುರ ಬಡಗಮಿಜಾರು ಗ್ರಾಮದ ಮಾಯಣ ಎಂಬಲ್ಲಿ ಇವರ ಸುಪುತ್ರರಾಗಿ ಜನಿಸ್ತಾರೆ. ಪ್ರಸ್ತುತ ಇವನಿಗೆ 13 ವರ್ಷ ವಯಸ್ಸು. ಮಂಗಳೂರು ಡೊಂಗರಕೇರಿಯ ಕೆನರಾ ಹೈಸ್ಕೂಲ್ನಲ್ಲಿ CBSನಲ್ಲಿ 7ನೇ ತರಗತಿಯನ್ನು ಅಧ್ಯಯನ ಮಾಡುತ್ತಿದ್ದಾನೆ. ಇವನು ಬುಡೋಕಾನ್ ಶ್ರೇಣಿಯ ಕರಾಟೆ ಅಥವಾ ಮಾರ್ಷಲ್ ಆರ್ಟ್ ಈ ಅಭ್ಯಾಸವನ್ನು 6ನೇ ವಯಸ್ಸಿನಲ್ಲಿ, ಅಂದರೆ ಈತ UKGಯಲ್ಲಿರುವಾಗ ಪ್ರಾರಂಭ ಮಾಡ್ತಾನೆ. ಆನಂತರ ಸನ್ಸೆ ಗಣೇಶ್ ಕೆ ಇವರ ಮಾರ್ಗದರ್ಶನದಲ್ಲಿ ಬ್ರೌನ್ ಬೆಲ್ಟಿನ, ಅಂದರೆ ಅದು 3rd ಗ್ರೇಡ್ ಅಂತ ಹೇಳುವಂಥದ್ದು ಕರಾಟೆಯಲ್ಲಿ, ಅದನ್ನು ಅಲ್ಲಿಯವರೆಗೆ ಅಭ್ಯಾಸ ಮಾಡ್ತಾನೆ. ಆನಂತರದಲ್ಲಿ ಶೈನ್ ಕುಮಾರ್ ಹಾಗೂ ಸನ್ಶೈ ಮಾರುತ್ ಆಳ್ವ ಹಾಗೆ ಸನ್ಶೈ ಭೂಮಿಕಾ ಇವರ ಮಾರ್ಗದರ್ಶನದಲ್ಲಿ ಕೆನರಾ ಶಾಲೆಯಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾನೆ. 2024 ಮೇ 5ರಂದು ಉಡುಪಿಯಲ್ಲಿ ನಡೆದ ಬ್ಲ್ಯಾಕ್ ಬೆಲ್ಟ್ ಗ್ರೇಡಿಂಗ್ನಲ್ಲಿ 84% ಅಂಕವನ್ನು ಪಡೆದು ಬ್ಲ್ಯಾಕ್ ಬೆಲ್ಟನ್ನು ತನ್ನದಾಗಿಸಿಕೊಳ್ತಾನೆ. ನಂತರ ಇಂತಹ ಒಂದು ಅರ್ಹತೆಯುಳ್ಳ ರೆಫ್ರಿಯಾಗಿ ಕಾರ್ಯನಿರ್ವಹಿಸಲು ಅವಕಾಶವನ್ನು ಪಡೆಯುತ್ತಾನೆ. ಆ ಮೂಲಕ ಕೆಲವು ಟೂರ್ನಮೆಂಟ್ಗಳಲ್ಲಿ ರೆಫ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾನೆ. ಪ್ರಸ್ತುತ ಬ್ಲ್ಯಾಕ್ ಬೆಲ್ಟ್ 11ರ ಅಭ್ಯಾಸವನ್ನು ಮುಂದುವರಿಸ್ತಿದ್ದಾನೆ. ಇವನು ಕರಾಟೆಯಲ್ಲಿ ಮಾಡಿದಂತಹ ಸಾಧನೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚಿನ್ನದ ಪದಕವನ್ನು ಹಾಗೂ 1 ಕಂಚಿನ ಪದಕವನ್ನು ಪಡೆದಿರ್ತಾನೆ. ರಾಜ್ಯ ಮಟ್ಟದಲ್ಲಿ 5 ಚಿನ್ನದ ಪದಕಗಳು, 1 ಬೆಳ್ಳಿಯ ಪದಕ ಹಾಗೂ 3 ಕಂಚಿನ ಪದಕವನ್ನು ಪಡೆದಿರ್ತಾನೆ. ಜಿಲ್ಲಾ ಮಟ್ಟದಲ್ಲಿ 1 ಕಂಚಿನ ಪದಕವನ್ನು ಪಡೆದಿರ್ತಾನೆ. ಕರಾಟೆ ಕ್ಷೇತ್ರದಲ್ಲಿ ಈವರೆಗೆ ಒಟ್ಟು 12 ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದಾನೆ. ಅವನ ಇತರ ಸಾಧನೆಗಳು ಸೈನ್ಸ್ ಒಲಿಂಪಿಯಾಡ್ ಫೌಂಡೇಶನ್, ಈ ಒಂದು ಸಂಸ್ಥೆ ಶೈಕ್ಷಣಿಕ ಪಠ್ಯಕ್ರಮವನ್ನು ಆಧಾರವಾಗಿ ನಡೆಸುವಂತಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಲ್ಲಿ ಕೂಡ 14 ಚಿನ್ನದ ಪದಕ ಹಾಗೂ 1 ಬೆಳ್ಳಿಯ ಪದಕವನ್ನು ಪಡೆದಿರ್ತಾನೆ. ದ್ವಿತೀಯ ತರಗತಿಯಲ್ಲಿ ಗಣಿತ ಒಲಿಂಪಿಯಾಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 8ನೇ ಸ್ಥಾನವನ್ನು ಪಡೆದಿರ್ತಾನೆ. ಹಾಗೆ ಸಿಲ್ವರ್ ಜೋನ್ ಒಲಿಂಪಿಯಾಡ್ ಇದರಲ್ಲಿ ಭಾಗವಹಿಸಿ 5 ಚಿನ್ನದ ಪದಕ ಹಾಗೂ 8 ಬೆಳ್ಳಿಯ ಪದಕಗಳನ್ನು ಪಡೆದಿರ್ತಾನೆ. ಕ್ರೀಡೆಯ ವಿವಿಧ ಸ್ಪರ್ಧೆಗಳಲ್ಲಿ ಒಟ್ಟು 6 ಪದಕಗಳು, ಇದರಲ್ಲಿ 3 ಚಿನ್ನದ ಪದಕ, 2 ಬೆಳ್ಳಿಯ ಪದಕ ಹಾಗೂ 1 ಕಂಚಿನ ಪದಕವನ್ನು ಪಡೆದಿರ್ತಾನೆ. 2022-23ನೇ ಸಾಲಿನ ಕೆನರಾ ಶಾಲೆಗಳ ನಡುವಿನ ಇಂಟರ್ ಸ್ಕೂಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಕ್ಯಾನ್ ಕಪ್, ಅಂದರೆ ಕೆನರಾ ಆ ಒಂದು ಶಾಲೆಗೆ ಸಂಬಂಧಪಟ್ಟಂತಹ ಆ ಟೂರ್ನಮೆಂಟ್ನಲ್ಲಿ ಕಿರಿಯ ತಂಡದ ನಾಯಕನಾಗಿ ಯಶಸ್ವಿಯಾಗಿ ತಂಡವನ್ನು ಮುನ್ನಡೆಸಿ ಪ್ರಥಮ ಬಹುಮಾನವನ್ನು ಮುಡಿಗೇರಿಸಿಕೊಂಡಿದ್ದಾನೆ. ಒಟ್ಟಾರೆ ಇವನು 50ಕ್ಕಿಂತಲೂ ಹೆಚ್ಚು ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದಾನೆ. ಶೈಕ್ಷಣಿಕ ವಿಭಾಗದಲ್ಲಿ 6ನೇ ತರಗತಿಯಲ್ಲಿ ಉತ್ತಮ ಸಾಧನೆ ಮಾಡಿ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆದಿರ್ತಾನೆ. ಇಂತಹ ಆದ್ಯ ಅನಿಲ್ ಕುಮಾರ್ ತಾನು ತೊಡಗಿಸಿಕೊಂಡಂತಹ ಎಲ್ಲ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ, ಆ ಮೂಲಕ
ಹೆತ್ತವರಿಗೆ ಹಾಗೂ ಸಮಾಜಕ್ಕೆ ಒಳ್ಳೆಯ ಕೀರ್ತಿಯನ್ನು ತರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆತನಿಗೆ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಯಕ್ಷ ಚೈತನ್ಯ ಸಂಸ್ಥೆಯ ಪರವಾಗಿ ಮಾಡ್ತಾ ಇದ್ದೇವೆ. ಚಿಕ್ಕ ವಯಸ್ಸಿನಲ್ಲಿ ಅಪಾರ ಸಾಧನೆ ಮಾಡಿದ ಶ್ರೀಯುತ ಆದ್ಯ ಅನಿಲ್ ಕುಮಾರ್ ಅವರಿಗೆ ಅಭಿನಂದನೆಗಳು. ನಮ್ಮ ಯಕ್ಷ ಚೈತನ್ಯದ ಗೌರವಾಧ್ಯಕ್ಷರಾದ ಶ್ರೀಯುತ ಪ್ರಭಾಕರ ಭಟ್ರು ಶಾಲು ಹೊದಿಸಿ ಗೌರವಿಸಬೇಕು. ಹಾಗೆ ಇಂದಿನ ಸಭಾಧ್ಯಕ್ಷರಾದ ವಿ ಎ ಕೃಷ್ಣಮೂರ್ತಿಯವರು ಫಲಪುಷ್ಪಗಳನ್ನಿಟ್ಟು ಕೊಟ್ಟು ಗೌರವಿಸಬೇಕು. ಹಾಗೆ ದೇವಳದ ಮುಕ್ತೇಶ್ವರರಾದ ರಘುನಾಥ್ ಎಲ್ ವಿ ಅವರು ಕಿರು ಕಾಣಿಕೆಯನ್ನು ಕೊಟ್ಟು ಪುಸ್ತಕಗಳನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಸ್ಮರಣಿಕೆಯನ್ನಿತ್ತು ಗೌರವಿಸ್ತಾ ಇದ್ದಾರೆ. ಅಭಿನಂದನೆಗಳು ಆದ್ಯ ಅನಿಲ್ ಕುಮಾರ್. ದಯವಿಟ್ಟು ಯಕ್ಷ ಚೈತನ್ಯದ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಛಾಯಾಚಿತ್ರದಲ್ಲಿ ಪಾಲ್ಗೊಳ್ಬೇಕು ಅಂತ ಬೇಡಿಕೊಳ್ತಾ ಇದ್ದೇನೆ. ಹಾಗೆ ದಯವಿಟ್ಟು ಆದ್ಯನ ತಂದೆ ತಾಯಿಯವರು ಪೋಷಕರು ಮತ್ತೆ ಅವರು ಇಲ್ಲ. ನಮ್ಮಿಂದ ಸನ್ಮಾನಿತರಾದ ಹೊಳ್ಳರು ಶ್ರೀಯುತ ಸಂಪಾಜೆ ಜಬ್ಬಾರ್ ಅವರು, ಹಾಗೆ ರವಿಶಂಕರ್ ಒಳಕೊಂಜಾರವರು, ಪ್ರಥಮತ ಶ್ರೀಯುತ ಜಬ್ಬಾರ್ ಸಮೋ ಸಂಪಾಜೆ ಅವರು ನಮ್ಮನ್ನು ಉದ್ದೇಶಿಸಿ 2 ಶುಭ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಆದರಾಭಿಮಾನ ಪುರಸ್ಕಾರದ ನಮಸ್ಕಾರ. ಈ ಒಂದು ಭಾವುಕವಾದ ಹೃದಯಸ್ಪರ್ಶಿ ಕಾರ್ಯಕ್ರಮಕ್ಕೆ ಸಾಕ್ಷ್ಯ ಹೇಳಿದ ಶ್ರೋತೃ ಬಂಧುಗಳಿಗೆ, ಅಭಿಮಾನಿ ಬಂಧುಗಳಿಗೂ ಕೂಡ ಹಾರ್ದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಸನ್ಮಾನದ ವೇದಿಕೆ ಅನೇಕ ಕಾರಣಗಳಿಂದ ವೈಯಕ್ತಿಕವಾಗಿ ನನಗೆ ಮುಖ್ಯ ಅಂತ ಅನ್ನಿಸ್ತದೆ. ಒಂದು 3-3.5 ದಶಕಗಳ ನನ್ನ ಯಕ್ಷ ಪಯಣದ ಹಾದಿಯ ಸಾಧನೆಗಳನ್ನು ಗುರುತಿಸಿ ಅದು ಒಳ್ಳೆಯದಾಗಿದೆ ಅಥವಾ ಒಳ್ಳೆಯದಾಗಲಿಲ್ಲ ಎನ್ನುವ ಹಾಗೆ ವಿಮರ್ಶಿಸಿ ಕೊನೆಗೆ ಪಡಿಮೂಡಿದ ನನ್ನೊಂದು ವ್ಯಕ್ತಿ ಚಿತ್ರಣ ಅದನ್ನು ಇಲ್ಲಿ ಗೌರವಿಸಲಾಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಮೊದಲಾಗಿ ಸನ್ಮಾನಿತರಾದ ಎಲ್ಲರನ್ನು ಪ್ರತಿನಿಧೀಕರಿಸಿಕೊಂಡು ವೈಯಕ್ತಿಕವಾಗಿಯೂ ಕೂಡ ನಾನು ಈ ಸನ್ಮಾನವನ್ನು ಗೈದ, ಈ ನಿಧಿಯನ್ನು ಸಮರ್ಪಿಸಿದ, ಈ ವಿಶೇಷವಾದಂಥ ವೇದಿಕೆಯಲ್ಲಿ ಗೌರವಿಸಿದ ಈ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಈ ದಿವಸ ನನ್ನನ್ನು ಸೇರಿಸಿ ಮತ್ತೆ ಇಬ್ಬರನ್ನು ಗೌರವಿಸಲಾಗಿದೆ. ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಾಗವತರಿಗೆ ಅಥವಾ ಭಟ್ರಿಗೆ, ಅವರನ್ನು ಭಾಗವತರು ಅಂತಲೂ ಕರೀಬಹುದು, ಯಾಕಂದರೆ ಚಂಡೆ ಮದ್ದಳೆ ಸಮಗ್ರವಾದಂಥ ಹಿಮ್ಮೇಳ ಮುಮ್ಮೇಳ ಇವುಗಳ ಎಲ್ಲ ಸೂಕ್ಷ್ಮವಾದ ಗ್ರಹಿಕೆಯನ್ನು ಹೊಂದಿದ ಒಬ್ಬ ಮಹಾಗುರು ಅವರು. ಅಂತಹ ಸುಬ್ರಹ್ಮಣ್ಯ ಭಟ್ರಿಗೆ
ವಿಶೇಷವಾದಂಥ ನಿಧಿಯನ್ನು ಇಲ್ಲಿ ಸಮರ್ಪಿಸಿ ಗೌರವಿಸಲಾಗಿದೆ. ಹೀಗೆ ನಾನು ಗುರುತಿಸುತ್ತಾ ಹೋಗುವಾಗ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಒಬ್ಬ ವಿಸ್ತೃತ ನೆಲೆಯ ಶಿಕ್ಷಕನಾಗಿ ಕಾಣಿಸಿಕೊಂಡವರು. ಯಾವುದೇ ಒಂದು ಕಲೆ, ಯಾವುದೇ ಒಂದು ಸಾಹಿತ್ಯದ ವಿಭಾಗ ಬೆಳವಣಿಗೆ ಹೊಂದಬೇಕು ಅಂತಾದರೆ ಅದಕ್ಕೆ ಸಮರ್ಥರಾದಂಥ ಉತ್ತರಾಧಿಕಾರಿಗಳು ಬೇಕು. ಉತ್ತರಾಧಿಕಾರಿಗಳು ಸ್ವಯಂ ತಾವೇ ತಮ್ಮನ್ನು ರೂಪಿಸಿಕೊಳ್ಳಬಹುದು. ಪ್ರೇರಣೆಯಿಂದ, ಸದಾಕಾಲದ ಒಡನಾಟದಿಂದ, ಹತ್ತಿರದ ನಿಕಟವರ್ತಿತ್ವದ ಅನುಭವದಿಂದ ಕೆಲವರು ಸ್ವಯಂ ತಮ್ಮನ್ನು ತಾವು ಬೆಳೆಯಿಸಿಕೊಳ್ತಾರೆ. ಹಾಗೆಂದು ಗುರುಮುಖೇನವಾಗಿ ಅಭ್ಯಾಸ ಮಾಡಿದ ಹಾಗೆ ಗುರುಮುಖೇನವಾಗಿ ಪಡೆದುಕೊಂಡಂತಹ ವಿಶೇಷವಾದಂಥ ಕಾಣಿಕೆಯಂತೆ ಕಲಿತದ್ದಕ್ಕೆ ಹೆಚ್ಚು ಪುರುಷಾರ್ಥ ಇರುವ ಕಾರಣದಿಂದ ಗುರುಮುಖದಿಂದ ಪಡೆದ ಶಿಕ್ಷಣವನ್ನೇ ಈ ಪ್ರಪಂಚ ಅಂಗೀಕರಿಸಿದೆ. ಗುರುಕುಲ ಎನ್ನುವಂತಹ ಒಂದು ಮಹಾಪರಂಪರೆ ಭಾರತೀಯ ಜೀವನದ ಸಂಸ್ಕಾರಗಳ ನಡುವೆ, ಜೀವನ ಪದ್ಧತಿಯ ನಡುವೆ ಹಾಸುವಕ್ಕಾದದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಮಾಂಬಾಡಿ ಗುರುಗಳು ಎಂದೇ ಪ್ರಸಿದ್ಧರಾದ, ಆ ಮೂಲಕವಾಗಿ ಗುರುತನಕ್ಕೆ ಹಿರಿಮೆಯನ್ನು, ಜ್ಯೇಷ್ಠತೆಯನ್ನು ತಂದುಕೊಟ್ಟ ಸುಬ್ರಹ್ಮಣ್ಯ ಭಟ್ಟರು ಇಡೀ ಕರ್ನಾಟಕದಲ್ಲಿ ಏನು, ಇಡೀ ದೇಶದಲ್ಲಿ ಏನು, ಸರ್ವ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಒಬ್ಬೊಬ್ಬ ಶಿಷ್ಯನನ್ನು ಹೊಂದಿರುತ್ತಾರೆ ಅಂತ ನಾನು ಭಾವಿಸ್ತೇನೆ. ಅಷ್ಟು ವಿಶಾಲವಾಗಿದೆ, ಅಷ್ಟು ವ್ಯಾಪಕವಾಗಿದೆ ಅವರ ಗುರುತನದ ಹಿನ್ನೆಲೆ. ಆ ಗುರುತನವನ್ನು ಅವರು ನಿಷ್ಠೆಯಿಂದ ಪಾಲಿಸಿಕೊಂಡು ಬಂದವರು, ಅದನ್ನು ಗೌರವದಿಂದ ಅಂಗೀಕರಿಸಿಕೊಂಡು ಬಂದವರು. ಆ ಕಾರಣದಿಂದ ಆ ಶಿಕ್ಷಣ ಒಬ್ಬರಿಂದ ಒಬ್ಬರಿಗೆ ಪ್ರವಾಹದ ಹಾಗೆ, ಹರಿವಿನ ಹಾಗೆ ದಾಟುತ್ತಾ ಬಂತು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಶಿಕ್ಷಣದ ಮೂಲಕವೇ ಒಂದು ವಿಕಸನಗೊಳ್ಳುವುದಕ್ಕೆ ಸಾಧ್ಯ, ನಾನಾ ಶಾಖೋಪಶಾಖೆಗಳಾಗಿ ವಿಭಜಿಸಿ ಹೋಗುವುದಕ್ಕೆ ಸಾಧ್ಯ, ತಲೆಮಾರುಗಳಿಂದ ತಲೆಮಾರುಗಳಿಗೆ ದಾಟಿಸಲ್ಪಡುವುದಕ್ಕೂ ಸಾಧ್ಯ. ಹಾಗಾಗಿ ಶಿಕ್ಷಣ ಮತ್ತು ಶಿಕ್ಷಣವನ್ನು ಕೊಡುವವರು ಬಹಳ ಮುಖ್ಯ ಅಂತ ಅನ್ನಿಸ್ತಾರೆ. ಹಾಗೆಂದು ಪಡೆದ ಶಿಕ್ಷಣವನ್ನು ಅದ್ಭುತವಾಗಿ ವಿನಿಯೋಗಿಸಬಲ್ಲ ವ್ಯಕ್ತಿತ್ವ ಎಲ್ಲರಿಗೂ ಬರುವುದಿಲ್ಲ. ಅವರ ಮರುಮಗ್ಗುಲಲ್ಲಿ ಕುಳಿತುಕೊಂಡಿರುವ ಶ್ರೀ ಪುತ್ತಿಗೆ ರಘುರಾಮ ಹೊಳ್ಳರು ಅವರು ತನ್ನ ತಂದೆಯಿಂದಲೇ ಪಡೆಕೊಂಡ ಶಿಕ್ಷಣ, ಮವ್ವಾರು ಕಿಟ್ಟಣ್ಣ ಭಾಗವತರಂಥ ಶ್ರೇಷ್ಠ ಹಳೆಯ ತಲೆಮಾರಿನ ಕಲಾವಿದ ಅವರಿಂದ ಪಡ್ಕೊಂಡಂಥ ಬಳುವಳಿಯನ್ನು, ಆ ಶಿಕ್ಷಣವನ್ನು ಸದುಪಯೋಗ ಮಾಡುವುದು ಎಷ್ಟು ಉಜ್ವಲವಾಗಿ ಸಾಧ್ಯ ಎನ್ನುವುದಕ್ಕೆ ಆಧಾರವಾಗಿದ್ದಾರೆ. ಶಿಕ್ಷಣ ಪಡೆದವರೆಲ್ಲ ಪ್ರಪಂಚದಲ್ಲಿ ವಿಕಾಸ ಹೊಂದಬೇಕು ಅಂತಿಲ್ಲ. ಅದನ್ನು ಸದ್ವಿನಿಯೋಗ ಮಾಡುವಂಥ ಆ ಹಕ್ಕನ್ನು ಅವರು ಹೊಂದಿರಲೇಬೇಕು ಅಂತಿಲ್ಲ. ಅದಕ್ಕೆ ಬೇಕಾದ ಪ್ರತಿಭೆಯನ್ನು ಹೊಂದಿರಬೇಕು ಅಂತಿಲ್ಲ. ಆದರೆ ನಮ್ಮ ಪ್ರೀತಿಯ ಪುತ್ತಿಗೆ ಭಾಗವತರು ತಾವು ಪಡೆದಂಥ ಶಿಕ್ಷಣವನ್ನು ಅತ್ಯದ್ಭುತವಾಗಿ ಯಕ್ಷಗಾನದ ರಂಗಭೂಮಿಯಲ್ಲಿ ಕಾಣಿಸಿಕೊಟ್ಟರು. ಏರು ಶ್ರುತಿಯ ಹಾಡಿನಲ್ಲಿ ಎಲ್ಲ ಶ್ರುತಿಯ ಹಾಡಿಗೂ ಅವರು ಸಿದ್ಧಸ್ತಾರೆ. ಹಾಗೆಂದು ಏರು ಪದ್ಯಕ್ಕೆ ಯಾರೆಂದು ಕೇಳಿ ಬಲ್ಲಿರಿ ಅಂತ ಕೇಳಿದರೆ ನಮ್ಮ ಪುತ್ತಿಗೆ ಭಾಗವತರಂತಲೇ ಹೇಳುವುದು ನಾವು ಕ್ರಮ. ಅವರ ಅದ್ಭುತವಾದಂಥ ಕಂಠಸಿರಿ, ಆ ಸಿರಿಯ ಮೂಲಕವಾಗಿ ರಂಗಸ್ಥಳಕ್ಕೆ ಅವರು ತುಂಬಿಕೊಡುವ ವಿಶಿಷ್ಟವಾದ ಛಾಪು, ಆ ಮೂಲಕವಾಗಿ ಎಂತಹದೇ ವೇಷಗಳನ್ನಾದರೂ ಪಾರಂಪರ್ಯಕವಾದ ಶಿಸ್ತಿನಿಂದ ಆ ಶ್ರೋತೃಗಳ, ಪ್ರೇಕ್ಷಕರ ಕಣ್ಣ ಮುಂದೆ ಕಾಣಿಸಿಕೊಡುವ ಆ ಶಕ್ತಿ ಎಂಥವರನ್ನಾದರೂ ದಂಗುಬಡಿಸ್ತದೆ. ಬಹಳ ಸಣ್ಣ ಆಕೃತಿ, ಅವರನ್ನು ವಾಮನ ಮೂರ್ತಿ ಅಂತ ಕರೆಯುವುದು ನನಗೆ ಇಷ್ಟ ಆಗ್ತದೆ. ಆ ವಾಮನ ಮೂರ್ತಿಯ ಒಳಗೆ ಅಗಾಧವಾದಂಥ ತ್ರಿವಿಕ್ರಮ ಶಕ್ತಿಯೊಂದು ತುಂಬಿಕೊಂಡಿದೆ ಅಂತ ನನಗನ್ನಿಸುವುದು. ಈ ವೇದಿಕೆಯಲ್ಲಿ ಅಂತಹದ್ದೊಂದು ಪ್ರಸಂಗ ಮೊದಲು ಆಗಿದೆ, ವಾಮನ ಚರಿತ್ರೆ. ಹಾಗಾಗುವಾಗ ಯಾಕೋ ನನಗೆ ಕಾಕತಾಳೀಯವಾಗಿ ಅದು ನೆನಪಾಯಿತು. ಬಹಳ ಸಣ್ಣ ಶರೀರದ ಹೊಳ್ಳರು ಎಷ್ಟು ಅದ್ಭುತವಾಗಿ ರಂಗದಲ್ಲಿ ವಿಸ್ತಾರವಾದಂಥ ಕಂಠಸಿರಿಯಿಂದ ಜಗಿಸುವಂತಹ ಬೆಳಕಿನಲ್ಲಿ ವೇಷಗಳನ್ನು ವೈಭವೀಕರಿಸೋರು ಬಲ್ಲರು ಅಂತ ಹೇಳಿದರೆ ಅದನ್ನು ಸಾಧಾರಣವಾಗಿ ಅನುಸರಿಸುವುದು ಕಷ್ಟ. ಇನ್ನೊಬ್ಬರಿಂದ ಸಾಧ್ಯ ಇಲ್ಲ ಅಂತ ಹೇಳೋದು ಬೇಡ. ಯಾಕೆಂದರೆ ನಾನು ಮೊನ್ನೆ ಕಷ್ಟ ಅಂತ ಹೇಳಿದ್ದು ಯಾರೋ ಒಬ್ಬರು ಪ್ರತಿಕ್ರಿಯಿಸುವಾಗ ಇವರ ಮುಂದೆ ಯಾರೂ ಇಲ್ಲ ಅಂತ ಹೇಳಿದ ಹಾಗೆ ತಿರುಚಲ್ಪಟ್ಟು ನನಗೆ ನೇತ್ಯಾತ್ಮಕವಾದ ಪ್ರತಿಕ್ರಿಯೆ ಬಂದಿದೆ. ನಾನೊಬ್ಬರನ್ನು ಅಭಿನಂದಿಸ್ತಾ ಹೇಳಿದೆ, ಇವರ ಹಾಗೆ ಅದನ್ನು ಮಾಡುವುದು ಕಷ್ಟ ಅಂತ ಬಹಳ ಮುಖ್ಯ ಗಮನಿಸಬೇಕು. ಇವರ ಹಾಗೆ ಸಾಧ್ಯ ಇಲ್ಲ ಅಂತ ಹೇಳಲಿಲ್ಲ. ಆದರೆ ಆ ಪುಣ್ಯಾತ್ಮರು ಪ್ರತಿಕ್ರಿಯಿಸುವಾಗ ಜಬ್ಬಾರರು ಒಂದು ವಿಷಯದಲ್ಲಿ ಸುಳ್ಳು ಹೇಳಿದ್ದಾರೆ, ಅವರಿಗಿಂತ ಚೆನ್ನಾಗಿ ಆಡಬಲ್ಲವರಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಪುತ್ತಿಗೆ ರಘುರಾಮ ಹೊಳ್ಳರೇ ಆಡಬಲ್ಲರು ಅಂತ ನಾನು ಹೇಳುವುದಿಲ್ಲ. ಯಾರಾಗಿ ತಪ್ಪಾಗಿ ತಿಳಿಯಕೂಡದು, ತಿಳಿಯುವಂಥ ಶ್ರೋತೃ ಬಾಂಧವರು ಇಲ್ಲ ಅಂತ ನಾನು ಬಲ್ಲೆ. ಎಲ್ಲ ಸುಹೃದ್ ಬಾಂಧವರು ಇರುವುದು. ಹಾಗಾಗಿ ರಂಗಸ್ಥಳವನ್ನು ಬಹುಕಾಲ ಸುದೀರ್ಘವಾದಂಥ ಹಿನ್ನೆಲೆಯಿಂದ ಆ ಕಡತೋಕರ ಎಲ್ಲ ಶಿಸ್ತನ್ನು ರೂಢಿಸಿಕೊಂಡು ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳರಂತಹ ಅದ್ಭುತ ಹಿಮ್ಮೇಳ ವಾದಕರ ಕೈಯಲ್ಲಿ
ಆ ಚೆಂಡಮದ್ದಳೆಗಳನ್ನು ಕೊಟ್ಟು ತಾವು ಹಾಡುತ್ತಾ ಅದರ ಎಲ್ಲ ಆಯಾಮಗಳನ್ನು ಸ್ವಯಂ ವಾದನ ಪಟುವಾಗಿ ಅವರು ಚೆಂಡಮದ್ದಲೆ ಬಾರಿಸ್ತಾರೆ. ಅಂತಹ ಒಂದು ಶಕ್ತಿಯೂ ಇರುವಂತಹ ಆ ಹೊಳ್ಳರು ತಮ್ಮ ಶಿಕ್ಷಣವನ್ನು, ತಾವು ಪಡೆದ ಶಿಕ್ಷಣವನ್ನು ವಿಶೇಷವಾಗಿ ವ್ಯಾಪಕವಾಗಿ ಹರಡಿದರು ಎನ್ನುವುದು ಕೂಡ ನನಗೆ ಭಾಳ ಮುಖ್ಯ ಅಂತ ಅನ್ನಿಸ್ತದೆ. ಒಬ್ಬರು ಶಿಕ್ಷಣ ಕೊಟ್ಟರು, ಮತ್ತೊಬ್ಬರು ಪಡೆದ ಶಿಕ್ಷಣದ ಮೂಲಕವಾಗಿ ಬಹಳ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡು ಬೆಳೆದು ನಿಂತರು. ಮತ್ತೊಬ್ಬರನ್ನು ನಾನು ಅಭಿನಂದಿಸಬೇಕು. ನನಗಿಂತ ಮುಖ್ಯ ನಮ್ಮ ಒಳಕುಂಜ ಹಾಸ್ಯಗಾರರು, ನಾವು ಹಾಗೇ ಕರೆಯುವುದು ಕ್ರಮ. ಯಾಕೆಂದರೆ ಒಳಕುಂಜ ಮನೆತನಕ್ಕೆ ನನಗೆ ಹತ್ತಿರದ ಸಂಬಂಧ. ಯಾವ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಗುರುಗಳ ಶಿಷ್ಯ ಒಳಕುಂಜ ಕುಮಾರ ಸುಬ್ರಹ್ಮಣ್ಯರಿದ್ದಾರೋ ಅವರು ಕೀರಿಕಾಡು ವಿಷ್ಣು ಮಾಸ್ತರರ ಮೊಮ್ಮಗ. ನಾನು ಯಕ್ಷಗಾನವನ್ನು ಅಭ್ಯಾಸ ಮಾಡಿ ಅದರಲ್ಲಿ ಪರಿಣತಿ ಹೊಂದಲಿಲ್ಲ ಎನ್ನುವುದು ಬೇರೆ ವಿಚಾರ. ಆದರೆ ಅದರಲ್ಲಿ ಅಂಬೆಗಾಲಿಕ್ಕುವ ಕಾಲದಲ್ಲಿ ಗೋಡೆ ಹಿಡಿದು ನಡೆಸುವುದಕ್ಕೆ ಕಲಿಸಿದಂಥ ಪುಣ್ಯಾತ್ಮವರು. ಬಹಳ ಸರಳ ಗುರುಗಳ ಹಾಗೆ ಬಹಳ ನಿಸ್ಪೃಹ, ಎಲ್ಲರೊಡನೆ ಅತ್ಯಂತ ಪ್ರೀತಿಯಿಂದ ಒಡನಾಡಬಲ್ಲ ಇವರ ವ್ಯಕ್ತಿತ್ವದ ಮತ್ತೊಂದು ರೂಪವೋ ಎನಿಸುವಂಥ ಕುಮಾರ ಸುಬ್ರಹ್ಮಣ್ಯರು ಒಳಕುಂಜ ಅವರು ನನಗೆ ಮಾರ್ಗದರ್ಶನ ಕೊಟ್ಟವರು, ಬೆನ್ನು ತಟ್ಟಿದವರು, ಮುಗ್ಗರಿಸಿದಾಗ ಬೆಂದಡವಿ ಎಬ್ಬಿಸಿ ಮುಂದೆ ಹೋಗುವಂಥ ಹತಾಶೆಯನ್ನು ನಿವಾರಿಸಿ ಲಕ್ಷ್ಯ ತೋರಿಸಿದವರು. ಅಂತಹ ಅವರು ನನಗೆ ಗುರುಗಳಾಗಿದ್ದಾರೆ. ಹಾಗಾದರೆ ಅವರಿಂದ ನೇರ ನಾನು ಕಲಿಯದೆ ಹೋದರೂ ಅವರ ಶಿಷ್ಯನಿಂದ ಕಲಿತದ್ದರಿಂದ ಮೂಲ ಗುರು ಪರಂಪರೆ ಯಾವುದು ಅಂತ ಕೇಳಿದರೆ ಮಾಂಬಾಡಿ ಅವರದೇ. ಆ ಕಾರಣದಿಂದ ಅವರ ಆ ನೆಲೆಯಿಂದಲೂ ಅವರು ಕಲಿಸಿದ್ದ ಸಾರ್ಥಕತೆ, ಪಡೆದಂಥ ಶಿಕ್ಷಣವನ್ನು ಸದ್ವಿನಿಯೋಗ ಮಾಡಿದಂತಹ ಒಳ್ಳರ ಸಾಧ್ಯತೆ ಎರಡನ್ನೂ ನಾನು ಈ ಕಾಲದಲ್ಲಿ ಬಹಳ ಪುಣ್ಯದ ಸಂಗತಿ, ಹೆಮ್ಮೆಯ ಸಂಗತಿ ಅಂತ ಧ್ಯಾನಿಸ್ತೇನೆ. ಅದರ ಒಟ್ಟಿಗೆ ಇದನ್ನು ಹೇಗೆ ನಾನು ಒಳಕುಂಜರ ಜೊತೆಗೆ ತಳುಕು ಹಾಕ್ತೇನೆ ಅಂತ ಹೇಳಿದರೆ, ಯಾವ ನಯನಕುಮಾರರೆಂಬ ವಿಕಟ ನಟ, ಮಹಾ ಹಾಸ್ಯಗಾರ, ಒಂದು ಅದ್ಭುತವಾದಂತಹ ಪ್ರತಿಭೆ, ಪ್ರತ್ಯುತ್ಪನ್ನ ಮತಿತ್ವ ಎನ್ನುವುದಕ್ಕೆ ಸಾಕ್ಷಿ ಇದ್ದರೆ ಅದು ನಯನಕುಮಾರರು. ಅವರು ಗುಬ್ಬಿ ವೀರಣ್ಣರವರ ನಾಟಕ ಕಂಪನಿಯಲ್ಲಿ ಇದ್ದವರು. ನಾನು ಹೈಸ್ಕೂಲು ಓದಲಿಕ್ಕೆ ಹೋಗುವ ಮೊದಲು ಅವರ ಸಹೋದರನ ಒಂದು ಹೋಟೆಲ್ ಇತ್ತು ಕೊಯ್ನಾಡಿನಲ್ಲಿ, ರಬ್ಬರ್ ಎಸ್ಟೇಟಿಗೆ ಹೋಗುವಂತಹ ದಾರಿಗೆ ಎದುರಾಗಿ. ಆ ಅಣ್ಣನದ್ದು ಕ್ಷಮಿಸಿ ತಿದ್ದಿದ್ರು, ನನಗಾಗೆ ನೆನಪಿಲ್ಲ, ಸಣ್ಣವಲ್ವಾ. ಅವರ ಅಣ್ಣ, ಅವರ ಹೆಸರು ಗೋಪಾಲಕೃಷ್ಣ ಭಟ್ರು ಅಂತ ಹೇಳಿ ಅವರು ಹೋಟೆಲ್ ನಡೆಸ್ತಾ ಇದ್ದರು. ಎಲ್ಲಿ ಅಂದರೆ, ನೀವು ಸಂಪಾಜೆ ಬಿಟ್ಟು ಕೊಯ್ನಾಡಿಗೆ ಹೋಗಿ ಮಡಿಕೇರಿ ಘಾಟಿ ಹತ್ತುವುದಕ್ಕೆ ಪ್ರಾರಂಭ ಮಾಡುವಾಗ ಅಲ್ಲೊಂದು ರಬ್ಬರ್ ಎಸ್ಟೇಟ್ 200 ವರ್ಷ ಲೀಸಿಗೆ ಕೊಟ್ಟ ಜಾಗ, ಅದರ ಪ್ರವೇಶ ದ್ವಾರದಲ್ಲಿ ಕಮಾನಿನ ದ್ವಾರ ಇದ್ದ ಅವರ ಅಣ್ಣನ ಹೋಟೆಲ್ ಇತ್ತು. ಆ ಹೋಟೆಲಿಗೆ ಬಂದವರು ಸೇರಿಕೊಂಡ್ರು. ಭಾಳ ಸ್ಫುರದ್ರೂಪಿ, ಇಲ್ಲಿಯವರೆಗೆ ಇಳಿಸಿದ ಕೂದಲು, ಇಲ್ಲಿಯವರೆಗಿನ ಟೈಟ್ ಪೈರನ್ನು, ಟೈಟ್ ಪ್ಯಾಂಟ್ ಹಾಕಿಕೊಂಡು ಸುರಸುಂದರನಾಗಿ ಅವರು ಕಾಣಿಸಿಕೊಂಡಿದ್ದ ಕಾಲದಲ್ಲಿ, ಆ ಕಾಲದಲ್ಲಿ ಅವರೊಬ್ಬ ನಟನಾಗಿ ಬಹಳ ಗಟ್ಟಿ ನಿಂತವರು. ನಾವು ಅವರಿಗೆ ದೂರದಿಂದ ನಮಸ್ಕಾರ ಮಾಡುವಾಗ ಆಶೀರ್ವಾದ ಮಾಡ್ತಿದ್ರು, ಅವರು ಒಳ್ಳೆಯದಾಗಲಿದ್ದೀಗ ಅಂತ. ಅವರು ಚೆಡಾವು ಅಂತ ಹೇಳುವ ಜಾಗೆಯಲ್ಲಿ ನೆಲೆಸಿದ್ರು. ಆ ಬಳಿಕ ಅವರು ಸಂಸಾರಿಯೂ ಅಲ್ಲಿಂದಲೇ ಆದರು. ಆಮೇಲೆ ನಮ್ಮಲ್ಲೊಂದು ಚೌಡೇಶ್ವರಿ ಮೇಳ ಅಂತ ಪ್ರಾರಂಭ ಆಯಿತು. ಆ ಮೇಳದಲ್ಲಿ ಅಸಾಧ್ಯ ಕಲಾವಿದರಿದ್ದರು. ದಾಸರಬೈಲು ಚನ್ನನಾಯಕರು, ಆ ಬಳಿಕ ಅಜ್ಜನಗದ್ದೆ ಗಣಪಯ್ಯ ಭಾಗವತರು ಹಾಡಿದ್ದಾರೆ ಅಂತ ನಾವು ಕೇಳಲ್ಪಟ್ಟ, ನನಗೆ ನೆನಪಿಲ್ಲ. ಸಣ್ಣವಾಗ ನಾನು ಭಾಳ ಶಾಲೆಯಲ್ಲಿ ಗೇರು ಬೀಜ ಜೇಬಿಗೆ ಹಾಕಿಕೊಂಡು ಓಡಾಡುವ ಕಾಲ ಅದು. ಆ ಕಾಲದಲ್ಲಿ ನಮ್ಮ ಸುಬ್ರಾಯ ಚೊಕ್ಕಾಡಿ, ಮುನಿಸುತ್ತರವೇ ಕವಿ, ಪ್ರೇಮ ಕವಿ, ಪ್ರೀತಿ ಕವಿ, ಅನುರಾಗದ ಕವಿ, ನಲ್ಮೆಯ ಕವಿ, ಅವರ ತಂದೆ ತೀರ್ಥರೂಪರು ಅಜ್ಜನಗದ್ದೆಯವರು. ಅವರು ಗಣಪಣ್ಣನಿಗೆ ಗುರು ಅಂತ ನಾನು ಕೇಳಿದ್ದೇನೆ. ನಾವು ಹೆಚ್ಚು ಕಂಡ ನೆನಪಾಗುವುದಿಲ್ಲ, ಕಂಡಿರಬಹುದು. ಆಗ ಗಣಪಣ್ಣದರಲ್ಲಿದ್ದರು. ದಿನೇಶಮ್ಮಣ್ಣಯರು ಆಗಾಗ ಬಂದು ಪದ್ಯ ಹೇಳ್ತಿದ್ರು. ಗಾನಕೋಗಿಲೆ ಅಂತ ಕರೆಯಲ್ಪಟ್ಟವರು, ಕಡತೋಕರಿಂದಲೇ ಮೆಚ್ಚುಗೆ ಪಡೆದವರು ದಾಸರಬೈಲು ಚನ್ನನಾಯಕರು. ಅವರು ಅದ್ಭುತವಾಗಿ ಹಾಡುತ್ತಿದ್ದರು. ಅವರನ್ನು ಕಡತೋಕರು ಏನು ಕಾಣುವ ಹಾಗೆ ಇಲ್ಲೋ ಇವರು, ಇಲ್ಲದ್ರೆ ಲೋಕ ಬೆಳಗುತ್ತಿದ್ದರು ಅಂತ ಅವರ ವರ್ಚಸ್ಸಿನ ಕುರಿತಾಗಿ ಆಡ್ತಿದ್ರು. ಅವರೆಲ್ಲ ಇದ್ದಂಥ ಚೌಡೇಶ್ವರಿ ಮೇಳದಲ್ಲಿ ನಯನಕುಮಾರರು ಹಾಸ್ಯಗಾರರಾಗಿ ಸೇರಿಕೊಂಡರು. ಅವರು ಅದ್ಭುತವಾಗಿ ಆಗ ನೆಲದಲ್ಲಿ 6 ಗ್ಯಾಸ್ ಲೈಟು, ಅದಕ್ಕೆ ಗಾಳಿ ಹಾಕಲಿಕ್ಕೆ ಬೆಳಿಗ್ಗೆ ಸಂಬಳ ಕೊಟ್ಟು 3 ಜನ ಅವರು. ಅದು ಡಿಮ್ ಆಗುವಾಗ ಇದಕ್ಕೆ ಗಾಳಿ ಹಾಕೋದು, ಇದು ಮಂಕಾಗುವಾಗ ಆಚೆಗೆ ಹೋಗಿ ಗಾಳಿ ಹಾಕೋದು. ಸರಿ ನೆನಪುಂಟು ನನಗೆ. ಆ ಕಾಲದಲ್ಲಿ ಪಾಪಣ್ಣ ವಿಜಯ ಗುಣಸುಂದರಿ ಅಂತ ಹೇಳುವ ಒಂದು ಕಾಲ್ಪನಿಕ, ಒಂದು ವಿಶೇಷವಾದ ಕತೆ ಹೇಗೆ ಸುರತ್ಕಲ್ ಮೇಳದಲ್ಲಿ ಜಯಬೇರಿ ಬಾರಿಸಿತೋ ಅದನ್ನೇ ಹೋಲುವಂಥ ಒಂದು ಕಥೆಯನ್ನು ವೆಂಕಟರಾಯರು ಅಂತ ಹೇಳುವವರು, ಚೌಡೇಶ್ವರಿ ಮೇಳದ ಹವ್ಯಾಸಿ ವೇಷಧಾರಿ, ಅದನ್ನು ಬರೆದಿದ್ದರು. ಅದನ್ನು ಅದ್ಭುತವಾಗಿ ಅಭಿನಯಿಸುತ್ತಾ ಒಂದು ಕರಡಿ ಆಗುವಂಥ ಸನ್ನಿವೇಶದಲ್ಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ದೊಡ್ಡವರು, ಸಣ್ಣವರು ಅಂತ ಭೇದ ಇಲ್ಲದೆ ನೋಡುವವರೆಲ್ಲ ಅಳುವ ಹಾಗೆ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಅವರು ಅಭಿನಯ ಮಾಡ್ತಿದ್ರು ನಯನಕುಮಾರರು. ಯಾಕೆಂದರೆ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಮಹಾನ್ ನಟ,
ಅವರ ಕಂಪನಿಯಲ್ಲಿ ಪಳಗಿದ ನಾಟಕದ ಮನಸ್ಸು, ಶಿಸ್ತು, ನಾಟಕದ ಶಿಕ್ಷಣ ಅವರನ್ನಷ್ಟು ಮುಪ್ಪುರಿಗೊಳಿಸಿತು ಅಂತ ನಾನು ಭಾವಿಸ್ತೇನೆ. ಆ ನಯನಕುಮಾರರ ಸಂಬಂಧ ನನಗಿರುವುದರಿಂದ, ಆತ್ಮೀಯತೆ ಇರುವುದರಿಂದ, ಈ ಒಳಕುಂಜದ ಹಾಸ್ಯಗಾರರು ಅವರಿಂದಲೇ ಪ್ರೇರಣೆ ಪಡೆದುದರಿಂದ ಅವರ ವಾಹಿನಿಯಾಗಿ, ಅವರದ್ದೇ ಒಂದು ನರದ ಭಾಗವಾಗಿ, ಅವರದ್ದೇ ರಕ್ತ ಪ್ರವಾಹದ ಒಂದು ಕವಲಾಗಿ ಕಾಣಿಸಿಕೊಂಡ ಅವರು ಒಳ್ಳೆಯ ಹಾಸ್ಯಗಾರರೇ, ಸದಭಿರುಚಿಯ ಹಾಸ್ಯಗಾರ. ಯಾವತ್ತು ಅಶ್ಲೀಲಗಳ ಮಧ್ಯದಲ್ಲೇ ವ್ಯವಹಾರ ಮಾಡುವವರು, ಯಾವತ್ತು ಚೌಕಟ್ಟು ಭಂಗ ಆಗುವ ಹಾಗೆ, ನೋಡುಗರಿಗೆ ಕೇಳುವವರಿಗೆ ಇರುಸು ಮುರುಸು ಮುಜುಗರ ಆಗದ ಹಾಗೆ ಹಾಸ್ಯ ಮಾಡ್ತಾರೆ. ಅದು ಭಾಳ ಕಷ್ಟ. ಹಾಗಾಗಿ ನಾನು ಈ ಕಾಲದಲ್ಲಿ ಇವತ್ತಿನಲ್ಲಿ ನನ್ನ ಜೊತೆಗೆ ಸನ್ಮಾನಿತರಾದ ಅವರನ್ನೂ ನಾನು ಅಭಿನಂದಿಸ್ತೇನೆ. ಈಗ ನನ್ನನ್ನು ನಾನು ಅಭಿನಂದಿಸುವುದು ಅಂತ ಹೇಳಿದರೆ, ಈ ಮೂವರನ್ನು ಅಭಿನಂದಿಸುವುದು ಅಂತ ಭಾವಿಸಿ, ನನ್ನನ್ನು ಪ್ರೀತಿಯಿಂದ ಕಂಡು ತಳ್ಕೈಸಿದ ನಿಮಗೆಲ್ಲರಿಗೂ ನಮಸ್ಕರಿಸಿ, ನನ್ನ ಸನ್ಮಾನ ಅವರ ಸನ್ಮಾನ, ಅವರನ್ನು ಹೊಗಳುವುದೋ ಶ್ಲಾಘಿಸುವುದೋ ಇದ್ದದ್ದನ್ನು ಹೇಳುವುದೇ ನನಗೊಂದು ಬಹುಮಾನ ಅಂತ ಭಾವಿಸಿ ಎಲ್ಲರಿಗೂ ನಮಸ್ಕರಿಸ್ತೇನೆ. ತಳದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಡಲಿ. ಈ ಸನ್ಮಾನಿತರಾದವರು, ನಿಧಿಯನ್ನು ಪಡೆದವರು ಈ ಪ್ರಪಂಚದಲ್ಲಿ ಬಹುಕಾಲ ಬಾಳಲಿ, ಸಾಧನೆಯನ್ನು ಮಾಡಲಿ, ಆಯುರಾರೋಗ್ಯ ಅವರದು ವರ್ಧಿಸಲಿ ಅಂತ ಪ್ರಾರ್ಥಿಸಿ ನಿಮಗೆಲ್ಲರಿಗೂ ಮಂದ್ರತೆಯಿಂದ ವಿನಮ್ರತೆಯಿಂದ ನಮಸ್ಕರಿಸಿ ವಿರಮಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವಾಗಲೂ ಸನ್ಮಾನ ಕಾರ್ಯಕ್ರಮದಲ್ಲಿ ಒಂದು ಅಭಿನಂದನಾ ಭಾಷಣ ಅಂತ ಏರ್ಪಡಿಸ್ತಾರೆ. ನಾವು ಅದನ್ನು ಯಾವಾಗಲೂ ಮಾಡೋದಿಲ್ಲ. ಆ ಕೊರತೆಯನ್ನು ಮನಗಂಡೋ ಏನೋ ಶ್ರೀಯುತ ಜಬ್ಬಾರ್ರವರು ಸನ್ಮಾನಕ್ಕೆ ಪ್ರತಿಕ್ರಿಯೆಯಾಗಿ ತಮ್ಮೊಂದಿಗೆ ಸನ್ಮಾನಿತರಾದ ಸಹ ಕಲಾವಿದರನ್ನು ಅಭಿನಂದಿಸಿದ್ದಾರೆ, ಅಭಿನಂದನಾ ಭಾಷಣವನ್ನೇ ಮಾಡಿದ್ದಾರೆ. ಅವರು ರಂಗದಲ್ಲಿಯೂ ಹಾಗೆ ತನ್ನ ಸಹ ಕಲಾವಿದರನ್ನು ಮೇಲೆತ್ತಿ ವಿಜೃಂಭಿಸುವವರು, ಯಾವಾಗಲೂ ಸಹ ಕಲಾವಿದರನ್ನು ಬಿಟ್ಟುಕೊಡುವವರಲ್ಲ. ಹಾಗೆ ಇವತ್ತು ಕೂಡ ತನ್ನೊಂದಿಗೆ ಸನ್ಮಾನಿತರಾದ ಎಲ್ಲ ಸಹ ಕಲಾವಿದರನ್ನು ಅಭಿನಂದಿಸಿದ್ದಾರೆ. ಅವರಿಗೆ ಯಕ್ಷ ಚೈತನ್ಯದ ಮೂಲಕ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆಗಳು. ಪರವಾಗಿ ಮಾತನಾಡಿದ ಜಬ್ಬಾರ್ರವರಿಗೆ ಹಾಗೂ ಎಲ್ಲ ಸನ್ಮಾನಿತರಿಗೂ ಅವರ ಶುಭಾಶಯಗಳು ನಮ್ಮ ಮೇಲೆ ಇದೆ ಎಂದು ಭಾವಿಸಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಅಭ್ಯಾಗತರಾಗಿ ಆಗಮಿಸಿರುವ ಧರ್ಮಸ್ಥಳ ಶ್ರೀ ಭುಜಬಲಿಯವರು ನಮ್ಮನ್ನು ಉದ್ದೇಶಿಸಿ 2 ಶುಭ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತೇನೆ. ನಾತಾಯನಮ. ಹಾಗೆ ಈ ಕ್ಷೇತ್ರದ ಎಲ್ಲ ದೇವದೇವರನ್ನು ನೆನೆಸುತ್ತಾ, ವಿಶೇಷವಾಗಿ ಎಲ್ಲ ದೇವದೇವರ ಅನುಗ್ರಹವನ್ನು ನಿಮಗೂ ನಮಗೂ ಪಡೆಯುತ್ತಾ, ವೇದಿಕೆಯಲ್ಲಿರುವ ಇಂದಿನ ಸಮಾರಂಭದ ಅಧ್ಯಕ್ಷರೇ, ಹಾಗೆ ಎಲ್ಲ ಗಣ್ಯರೇ, ಹಾಗೆ ಇವತ್ತು ವಿಶೇಷವಾಗಿ ಸನ್ಮಾನಿತರೇ, ಹಾಗೆ ಅದರಲ್ಲೂ ಚಿಕ್ಕ ವಯಸ್ಸಿನ ನಮ್ಮ ಆದ್ಯ ಅಲ್ವ ಅನಿಲ್ ಆದ್ಯ, ಇವರನ್ನು ಭಾಳ ಸಂತೋಷದಿಂದ ನೆನೆಸುತ್ತಾ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಮುಂದೆ ಇರುವಂಥ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳೇ, ಹಾಗೆ ಪತ್ರಕರ್ತರೇ, ಮಾಧ್ಯಮದವರೇ ಎಲ್ಲಿ ಕೂಡ ನನ್ನ ವಂದನೆಯನ್ನು ಸಲ್ಲಿಸ್ತಾ ಭಾಳಷ್ಟು ಸಂತೋಷವಾಗಿದೆ. ಈ ಕಾರ್ಯಕ್ರಮವನ್ನು ಭಾಳಷ್ಟು ವಿಶೇಷವಾಗಿ ಸಂಘಟಿಸಿದ್ದೀರಿ. ಜೊತೆಗೆ ಇವತ್ತು ಮಹಿಳಾ ಯಕ್ಷಗಾನ ತಾಳಮದ್ದಲೆಗಳು ಭಾಳ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಅದರ ಗುರುಗಳಿಗೂ ಅವರಿಗೂ ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ತುಂಬ ಅದ್ಭುತವಾಗಿ ನಮ್ಮ ಗಂಡಸರಿಗೆ ಮೀರುವಂತೆ ಆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನಾನು ಅರ್ಧದಿಂದ ಬಂದಿದ್ದೇನೆ, ಅದು ನನಗೆ ಭಾಳ ಒಂದು 2 ಅರ್ಥ ಕೇಳಿ ಭಾಳ ಖುಷಿಯಾಗಿದೆ. ಅದನ್ನು ಮೀರಿಸಿ ಮಾಡಿದ್ದಾರೆ, ಅವರಿಗೆ ಕೂಡ ವಿಶೇಷವಾದ ಅಭಿನಂದನೆ ಸಲ್ಲಿಸಿ. ಅದಲ್ಲದೆ ಬೆಳಗಿಂದ ಇವತ್ತು ಯಾರೆಲ್ಲ ಈ ಕಾರ್ಯಕ್ರಮವನ್ನು ನೀಡ್ತಿದ್ದರೆ ಅವರಿಗೆಲ್ಲರೂ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಭಾರಿ ಸಂತೋಷ ಅಂತ ಹೇಳಿದರೆ, ನಮ್ಮ ಧರ್ಮಸ್ಥಳ ಮೇಳದ ಮುಖ್ಯ ಭಾಗವತರಾದ ರಘುರಾಮ್ ಹೊಳ್ಳರನ್ನು ಇವತ್ತು ಅಭಿನಂದಿಸಿದ್ದಾರೆ. ಹಾಗೆ ನಮ್ಮ ಅದರಲ್ಲಿಯೂ ಭಾಳಷ್ಟು ಹಿರಿಯರು, ಬಹುಶಃ ರಘುರಾಮ ಭಾಗವತದಿಂದ ಹಿರಿಯರ ಕಾಣುತ್ತೆ ನಮ್ಮ ಮಾಂಬಾಡಿಯವರನ್ನು ಎಲ್ಲಿ ಹೋದರೂ ಅವ್ರ ಹೆಸರು ಕೇಳ್ತಾ ಇರ್ತೇವೆ. ಅಂದರೆ ಅಷ್ಟು ಶಿಷ್ಯರು ಎಲ್ಲ ಕಡೆ ಇದ್ದಾರೆ. ಅದಲ್ಲದೆ ಈಗ ಪ್ರತಿಯೊಂದು ಮೇಳದಲ್ಲಿ ಮಿಂಚುತ್ತಿರುವ ಕಲಾವಿದರು ಯಾರಂತ ಹೇಳಿದರೆ ಮಾಂಬಾಡಿಯವರ ಶಿಷ್ಯರು ಹೆಚ್ಚಿನವರು, ಭಾಗವತರಾಗಿರಲಿ ಹಿಮ್ಮೇಳದವರಾಗಲಿ ಎಲ್ಲರೂ ಕೂಡ ಅವರ ಶಿಷ್ಯರು. ನನಗೆ ಇವತ್ತು ನೋಡೋ ಭಾಳ ಸಂತೋಷ. ಯಾಕೆಂದರೆ ನಾನು ಧರ್ಮಸ್ಥಳ ಮೇಳದಲ್ಲಿ ಆಟ ನೋಡ್ತಾ ಇರುವಾಗ ಭಾಳಷ್ಟು ಮೇಳದಲ್ಲಿ ತುಂಬ ವರ್ಷ ಇದ್ದರು ಅವರು ಕೂಡ. ಅದೇ ರೀತಿ ಹೊಳ್ಳರು ಕೂಡ ತುಂಬ ಭಾಗವತಿಗೆ ಮಾಡಿ ರಂಜಿಸಿದವರು. ನಾನು ಈ ಸಂದರ್ಭದಲ್ಲಿ ಹೊಳ್ಳರ ಬಗ್ಗೆ 2 ಮಾತು ಹೇಳಬೇಕು. ಯಾಕೆಂತ ಹೇಳಿದರೆ ಇವತ್ತು ನಾವು ನೋಡಿ ಸಂತೋಷ ಪಡ್ತೇವೆ. ಒಂದು ಕಾಲದಲ್ಲಿ ನಾವು ಧ್ವನಿಸುರುಳನ್ನು ಸಂಘಟನೆ ಮಾಡಿ ರೆಕಾರ್ಡಿಂಗ್ ಮಾಡುವಾಗ ಇದೇ ಹೊಳ್ಳರನ್ನು ನಮ್ಮ ಒಂದು ಹೋಟ್ಲ್ ಇದೆ, ಆ ಹೋಟ್ಲಲ್ಲಿ ನಾವು ಒಂದು ಕೋಣೆಯಲ್ಲಿ ಬರೀ ಒಂದು ರೆಕಾರ್ಡಿಂಗ್ ಸಿಸ್ಟಮ್ ಅಂತಂದು ರೆಕಾರ್ಡಿಂಗ್ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ನನಗೆ ಆ ಸೀನ್ ಈಗಲೂ ಕಾಣ್ತದೆ. ಹೊಳ್ಳರು ಅಂಗಿಯನ್ನು ತೆಗೆದು, ಅಂದರೆ ಅಷ್ಟು ಸೆಗೆ ಇತ್ತು ಆ ಟೈಮಲ್ಲಿ, ಯಾವುದು ಸರಿಯಾದ ವ್ಯವಸ್ಥೆ ಇಲ್ಲ, ಬರೀ ಧ್ವನಿವರ್ಧಕ ಮಾತ್ರ ಇದ್ದದ್ದು ರೆಕಾರ್ಡಿಂಗ್ ಸೆಕ್ಷನ್. ಆದರೆ ಈ ಹೊಳ್ಳರು ಅಂಗಿ ತೆಗೆದು ಕೂತು
ರೆಕಾರ್ಡಿಂಗ್ ಮಾಡಿದಂಥ ಸಂದರ್ಭ ಇದೆ. ಇವತ್ತು ನಾನು ಯಾಕೆ ಜ್ಞಾಪಿಸ್ತೇನೆ ಅಂದರೆ ಅಷ್ಟು ಕಷ್ಟದ ಕಾಲ ಇತ್ತು. ಈಗ ಬೇಕಾದಷ್ಟು ವ್ಯವಸ್ಥೆ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮ ಹೊಳ್ಳರು ಆವಾಗ ಭಾಗವತಿಯನ್ನು ಮಾಡಿದರೆ ನಾನು ಹಲವಾರು ಧ್ವನಿ ಸುರುಳಿಯವರು ನಮ್ಮ ಕ್ಯಾಸೆಟ್ನಲ್ಲಿ ಆಗಲಿ ಆಮೇಲೆ ಸಿ ಡಿಯಲ್ಲಿ ಆಗಿ ರಂಜಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವರನ್ನು ಭಾಳಷ್ಟು ಜ್ಞಾಪಿಸ್ತೇನೆ. ಅದಲ್ಲದೆ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು, ಅವರ ಕುಟುಂಬವರ್ಗವರಿಗೆ, ಹಾಗೆ ನಮ್ಮ ಮೇಳದ ಮ್ಯಾನೇಜರ್ ಹರ್ಷೇಂದ್ರ ಕುಮಾರ್ ಅವರಿಗೆ ಭಾಳಷ್ಟು ಆತ್ಮೀಯತೆ, ಭಾಳಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾರೆ. ಈಗಲೂ ಎಲ್ಲರೂ ಜನರು ಅವರನ್ನು ಕರೀತಾರೆ, ಗುರುತಿಸುತ್ತಾರೆ. ಇದಕ್ಕೆ ನಾನು ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮನ್ನು ಇನ್ನೂ ಕೂಡ ಮುಂದಕ್ಕೆ ಕೂಡ ಎಲ್ಲ ಕಾರ್ಯಕ್ರಮ ಕರೀತಾರೆ, ಇಲ್ಲಂತಲ್ಲ, ಇನ್ನೂ ಕರೆದು ನೀವು ಭಾಗವತಿ ಮಾಡೋದರಲ್ಲಿ ಇನ್ನೂ ಕೂಡ ಮಿಂಚಬೇಕು ಅಂತ ಹೇಳಿ ನನ್ನ ವಿಶೇಷವಾದ ಅಭಿನಂದನೆ ಶ್ರೀ ಮಂಜುನಾಥ ಸ್ವಾಮಿ ಹಾಗೆ ಕ್ಷೇತ್ರ ಧರ್ಮದೇವತೆ ಪ್ರಾರ್ಥನೆ ಮಾಡ್ತೇನೆ. ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಹೊಳ್ಳರೆ ಭಾಳ ಖುಷಿಯಾಗಿದೆ. ಯಾಕಂದರೆ ನನಗೇನು ಸಮಾಧಾನ ಅಂತ ಹೇಳಿದರೆ ನಿಮ್ಮ ಧ್ವನಿ ಅಚ್ಚಳಿಯದಾಗಿ ನಮ್ಮ ಧ್ವನಿ ಸುರುಳಿ ಉಳಿದಿದೆ. ಇದು ಭಾಳ ಮುಖ್ಯ. ಹಾಗೆ ಯಾರ ಧ್ವನಿ ಕೇಳುವಾಗಲೂ ನಮಗೆ ಖುಷಿಯಾಗುತ್ತೆ, ನಮ್ಮ ಧ್ವನಿ ಸುರುಳಿ ಆಗಿದ್ದಾನೆ ಹಾಗೆ ಅಂತ. ಒಳ್ಳೆ ಮಿಂಚೆ ಕಲಾವಿದರೆಲ್ಲ ಕೆಲವರು ಆಗಿ ಹೋಗಿದ್ದಾರೆ, ಕೆಲವರು ಇದ್ದಾರೆ. ಅದು ಆಗಿ ಹೋದವ್ರನ್ನ ಕೇಳುವಾಗ ಈಗ ಜೀವಂತ ಇದ್ದಾರೆ ಅಂತ ನನಗೆ ನೆನಪಾಗುತ್ತೆ. ಶೇಣಿಯವರು ಇರ್ಬೋದು, ರಾಮದಾಸ್ ಸ್ವಾಮಿಗೆ ಇರುತ್ತೆ, ಕಟ್ಟೆನಾಥ ಮಾಸ್ಟರ್, ಗೋವಿಂದ ಭಟ್ರು ಇದ್ದಾರೆ ಈಗ. ಆದರೆ ಕುಂಬಳೆ ಸುಂದರರಾಯರು, ಆಮೇಲೆ ಕೋಳಿ ರಾಮಚಂದ್ರರಾಯವರು, ಪ್ರಭಾಕರ್ ಜೋಶಿಯವರು, ಮೂಡಮೇಲವರು ಒಳ್ಳೆ ದಿಗ್ಗಜ ಕಲಾವಿದರು ಸಂಘಟನೆ ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಭಾಳ ಗಂಟಾವಚ ಹೇಳಿ ಸಂತೋಷ ಪಡ್ತೇನೆ. ಯಾಕೆಂದರೆ ನಮಗೆ ಒಂದು ಅಂಥ ಅವಕಾಶ ಕೊಟ್ಟಿದ್ದಾರೆ ದೇವರದ್ದು, ಮಾಡಿದ್ದೇನೆ. ಇದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ಹಾಗೆ ಜೊತೆಗೆ ಇವತ್ತು ಜಬ್ಬಾರ್ ಸಾಮವರು ಅಂದರೆ ಧರ್ಮಸ್ಥಳಕ್ಕೆ ನಾವು ಏನಾದರೂ ಕಾರ್ಯಕ್ರಮ ಕರೆಯುವಾಗ ಫಸ್ಟ್ ಜಬ್ಬಾರ್ ಸಾಮರ್ ಹೆಸರು ಹೇಳಿದೆ. ಎಲ್ಲರೂ ಕೂಡ ಒಂದೊಂದು ಸಾರಿ ಸಿಗೋದಿಲ್ಲ, ಅವರು ಭಾಳಷ್ಟು ಬ್ಯುಸಿ ಇರ್ತಾರೆ. ಆದರೂ ತುಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಎಲ್ಲರನ್ನು ರಂಜಿಸಿದ್ದಾರೆ. ಅದು ಕೂಡ ಏನೂ ಜಾತಿ ಭೇದ ಇಲ್ಲದೆ ಭಾಳಷ್ಟು ಸಂತೋಷದಿಂದ ಬಂದು ಭಾಗವಹಿಸ್ತೀರಿ. ಜಬ್ಬಾರ್ ಸಾಮರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇನ್ನೊಬ್ಬರು ಒಳಕೊಂಜವರು, ಅವರ ನಿಮಗೆ ಅಣ್ಣ ಸೋದರ ಮಾವ ನಮ್ಮ ನಯನ್ ಕುಮಾರ್ ಅವರು ಕೂಡ ನನ್ನ ತುಂಬ ಧ್ವನಿ ಸುರುಳಿಯಲ್ಲಿ ಮಿಂಚಿದ್ದಾರೆ. ಜೊತೆಗೆ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ಧರ್ಮಸ್ಥಳಕ್ಕೆ ಬಂದಾಗ ನಾವು ಸೇವಾ ಕೌಂಟರಲ್ಲಿ ಇದ್ದೆ. ಆ ಸೇವಾ ಕೌಂಟರ್ ಇರುವಾಗಲೂ ಏನಾದರೂ ಒಂದು ಹಾಸ್ಯ ತುಣುಕು ಹೇಳದೆ ಹೋಗ್ತಿರ್ಲಿಲ್ಲ ನಮ್ಮ ನಯನ್ ಕುಮಾರ್. ಅಂಥ ನಯನ್ ಕುಮಾರ ಇವರು ಅಳಿಯ ಇವತ್ತು ಇದ್ದಾರೆ. ಇವರು ಕೂಡ ಅವರನ್ನು ಮೀರಿಸುವಾಗಿ ಇವರು ಹಾಸ್ಯ ಮಾಡ್ತಾಯಿದ್ದಾರೆ. ನಾನು ತುಂಬ ಕಡೆ ನೋಡಿದ್ದೇನೆ. ಅಲ್ಲದೆ ಕೆಲವೊಂದು ಪುಸ್ತಕವನ್ನು ಕಲಾವಿದೆ ಬೇಕಾಗೋಗಿ ಬರೆದಿಟ್ಟಿದ್ದಾರೆ. ಇದು ನಿಮ್ಮ ಶಾಶ್ವತವಾದ ಕೆಲಸ ಅಂತ ನಾನು ಹೇಳ್ತೇನೆ. ನಿಮಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ಈ ಸಂಸ್ಥೆಯವರು ತುಂಬ ಕಾರ್ಯಕ್ರಮ ವರ್ಷ ಮಾಡ್ತಾರೆ. ನಾನು ಭಾಳ ವರ್ಷ ಹಿಂದೆ ಬಂದಿದ್ದೆ, ಅದು ಎಲ್ಲಿ ನನಗೂ ನಾನು ಇದೇ ಅಶ್ವತ್ಥಪುರಕ್ಕೆ ಬಂದಿದ್ದೇನೆ ಒಂದು ಸಾರಿ, ಅದು ಎಲ್ಲಿ ನೆನಪಿಲ್ಲ. ಒಂದು ಕಾರ್ಯಕ್ರಮ ಭಾಗವಹಿಸ್ತೇನೆ, ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಈ ವರ್ಷ ನಿಮ್ಮದು 20ನೇ ವರ್ಷ ಅಂತ ಹೇಳಿದಿರಿ, ಭಾಳ ಸಂತೋಷ ಆಯಿತು. ಒಂದು ವರ್ಷ ಆಚರಣೆ ಮಾಡೋದೇ ಭಾಳ ಕಷ್ಟ, 20 ವರ್ಷ ನಡೆಸ್ಕೊಂಡು ಹೋಗೋದು ಭಾಳ ಸುಲಭ ವಿಷಯ ಅಲ್ಲ. ಅದರಲ್ಲಿ ಯಕ್ಷಗಾನದಲ್ಲಿ ಏನು ಕಷ್ಟ ಸುಖ ಎಲ್ಲ ಇದೆ ನನಗೆಲ್ಲ ನಾನು ಅನುಭವಿಸ್ತೋ, ನನಗೆ ಸಂಘಟನೆ ಮಾಡಿ ಅನುಭವ ಉಂಟು. ಆದರೆ ನಾನು ವಿಶೇಷ ಏನು ಹೇಳಿಕೆ ಬಯಸ್ತೇನೆ ಅಂತ ಈ ಸಂದರ್ಭದಲ್ಲಿ ನನಗೆ ಎಲ್ಲ ಕಲಾವಿದರು ಭಾಳಷ್ಟು ಪ್ರೋತ್ಸಾಹ ಕೊಟ್ಟಿದೆ. ಹೊಳ್ಳರಿಂದ ತೊಡಗಿ ಎಲ್ಲ ಭಾಗವತರಾಗಲಿ, ಕಲಾವಿದರಾಗಲಿ, ಹಾಗೆಯೇ ಹಿಮ್ಮೇಳದವರಾಗಿ ಎಲ್ಲರೂ ಕೂಡ ಭಾಳಷ್ಟು ಆಸಕ್ತಿಯಿಂದ, ಭಾಳಷ್ಟು ನನ್ನ ಪ್ರೀತಿಯಿಂದ, ಆತ್ಮೀಯತೆಯಿಂದ ಸೇರಿಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ನಾನು ಈ ಸಂದರ್ಭ ಒಂದು ಮಾತು ಹೇಳಿ ಬಯಸ್ತೇನೆ. ನಮ್ಮ ಮೇಳದ ಗೋವಿಂದ ಭಟ್ರು ದುಬಾಯಿ ಆಮೇಲೆ ಬೊಂಬಾಯಿಗೆಲ್ಲ ನಾನು ಮಾಡಿದ ಕ್ಯಾಸೆಟ್ ಕೊಂಡೋಗ್ತಾಯಿದ್ರು. ಜೊತೆಗೆ ಒಂದೊಂದು ಸಾರಿ ಮರೆತು ಹೋಗ್ತಿದ್ರು. ಆವಾಗ ಅಲ್ಲಿ ಅವ್ರು ಹೇಳ್ತಿದ್ದಾರೆ, ನೀವು ಭುಜಬಲಿಯವರು ಸೆಟ್ ಮಾಡಿದ ಕ್ಯಾಸೆಟ್ ಇದೆ ತನ್ನಿ ನೆನಪಬೇಕು ಅಂತ ಹೇಳ್ತಾ ಇದ್ರಂತೆ. ಇದು ನನಗೆ ಭಾಳ ಹೆಮ್ಮೆ ತಂದಿದೆ. ಈ ಸಂದರ್ಭ ನಾನು ನೆನಪಿಸಬೇಕು ನಮ್ಮ ಗೋವಿಂದ ಭಟ್ರನ್ನು. ನಮಗೆ ನೋಡುವಾಗ ವ್ಯಾಪಾರ ಮಾಡ್ತಾರೆ ಕಂಡರೂ ಕೂಡ ಯಕ್ಷಗಾನದ ಪ್ರಚಾರ ಮಾಡ್ತಾರೆ. ದುಡ್ಡು ಆಗ್ತದೆ ಹೋಗ್ತಾರೆ, ವಿಷಯ ಬೇರೆ. ಆದರೆ ಯಕ್ಷಗಾನದ ಪ್ರಚಾರ ಮಾಡ್ತಾರೆ, ಇದು ನನಗೆ ಬೇಕಾದ್ದು. ದುಡ್ಡು ಆಗೋದು ಇವತ್ತು ಆಗ್ತದೆ ಹೋಗ್ತಾರೆ ನಾಳೆ, ಆದರೆ ಎಲ್ಲರಿಗೆ ಕೊಟ್ಟು ಅದನ್ನು ಅವರು ಪ್ರಚಾರಪಡಿಸ್ತಾರೆ. ನಾನು ವಿಶೇಷವಾಗಿ ಅವರಿಗೆಲ್ಲ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಸದಾಶಿವರಾಯರು ಇವತ್ತು ಮೊನ್ನೆ ಫೋನ್ ಮಾಡಿದ್ದು ಕಾರ್ಯಕ್ರಮ ಬರಬೇಕು ಅಂತ, ಭಾಳ ಸಂತೋಷದಿಂದ ಬಂದಿದ್ದೇನೆ. ತುಂಬ ಕಡೆ ಅವರ ಅರ್ಥ ಕೊಡೋಕೆ ಕೇಳಿದ್ದೇನೆ. ಭಾಳಷ್ಟು ಏನು ಹೇಳ್ತಾರೆ, ಪಾದರಸದಂತೆ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ಅವರು ನಮ್ಮ ಸದಾಶಿವರಾಯರು. ಯಾವುದೇ ಸಂಘಟನೆ ಮಾಡಿ ಅದು ಅಚ್ಚುಕಟ್ಟಾಗಬೇಕು ಮತ್ತು ಚೆಂದಲ್ಲಿ ನಡೆಸ್ಕೊಡ್ತಾರೆ. ಮತ್ತು ಅವರ ಅರ್ಥದಲ್ಲಿ ಕೂಡ ವಿನೋದತೆ ಇದೆ, ಬರೀ ಅರ್ಥ ಮಾತಾಡೋದಲ್ಲ, ಭಾಳ ವಿನೋದತೆಯಿಂದ ಮಾಡ್ತಾರೆ. ಅಂದರೆ ಹಾಸ್ಯ ಭರಿತವಾಗಿ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಸದಾಶಿವರಿಗೆ ನಿಮಗೆ ಒಳ್ಳೆಯ ದೇವರ ಅನುಗ್ರಹ ಕೊಡಲಿ ಅಂತ ಹೇಳ್ತೇನೆ. ಯಾಕೆಂತಂದರೆ ಇಂಥ ಸಂಘಟನೆ ನೀವು ಮಾಡೋದರಿಂದ ಇಂಥ ಒಂದು ಕಾರ್ಯಕ್ರಮ ನೋಡಲಿಕ್ಕಾಗುತ್ತದೆ. ಹಾಗೆ ನಮ್ಮ ವಿಷ್ಣುಮೂರ್ತಿಯವರು ಈ ದೇವಸ್ಥಾನದ ಮುಖ್ಯಸ್ಥರು, ಅವರು ಕೂಡ ಈ ಜಾಗವನ್ನು ಕೊಟ್ಟು ಇಲ್ಲಿ ಮುಂದರ್ಸ್ಕೊಂಡು ಹೋಗಿ ನಡೀತಾ ಇರಬೇಕು. ಯಾಕಂದರೆ ನಾವೊಂದು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ನಮಗೆ ಸರಿಯಾದ ಜಾಗ, ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲಿ ಇರುವುದಿಲ್ಲ. ಆದರೆ ಇಂಥ ದೇವಸ್ಥಾನದ ಹತ್ತಿರವೇ ಅವರ ಪ್ರಾಂಗಣದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ನಿಮಗೂ ನಿಮ್ಮ ಪದಾಧಿಕಾರಿಗಳಿಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇವತ್ತು ನೀವು ಪ್ರೋತ್ಸಾಹ ಕೊಡಲಿಕ್ಕೆ ನೀವೆಲ್ಲ ವೀಕ್ಷಕರು ಬಂದಿದ್ದೀರಿ. ಇವತ್ತು ಇದು ರಿಲೇ ಆಗ್ತಾ ಇಲ್ಲ, ಗೊತ್ತಿಲ್ಲ ಆಗ್ತದೆ ರಿಲೇ ಇಲ್ಲಲ್ಲ, ಆಗ್ತದೆ ರಿಲೇ ಆಗ್ತಿಲ್ಲ, ಮುಂದಕ್ಕೆ ರಿಲೇ ಮಾಡ್ಬೋದು. ಅವರು ಒಳ್ಳೆಯ ಆಸಕ್ತ ಕಲಾವಿದರು ಹಾಗೆ ದಿಗ್ಗಜರನ್ನು ಕರೆಸಿ ಈ ವೇದಿಕೆಯಲ್ಲಿ ನಡೆಸಿಕೊಟ್ಟಿದ್ದೀನಿ. ನಿಮಗೆ ನಾನು ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ.
ಯಕ್ಷಗಾನ ಅಲ್ಲದೆ ಇವತ್ತು ಇದರ ನಮ್ಮ ಹುಡುಗನ ಭಾಳ ಖುಷಿಯಾಯ್ತು ನನಗೆ. ಕರಾಟೆಯಲ್ಲಿ ನೋಡಿ, ಅವರ ತಂದೆ ತಾಯಿ ಅಂತ ಕೇಳಿದೆ ಗೊತ್ತಾಗೋದು. ಈಗ ಅವ್ರ ಮನೆಯಲ್ಲಿ ಚಿನ್ನ ಎಷ್ಟಿದೆ, ಬೆಳ್ಳಿ ಎಷ್ಟಿದೆ ಅಂತ ಅಷ್ಟು ಪದಕವನ್ನು ಪಾಪ ಹುಡುಗ ಇಷ್ಟು ಸಣ್ಣದರಲ್ಲಿ ತರಿಸಿಕೊಟ್ಟಿದ್ದಾನೆ. ಇನ್ನು ಉಜ್ವಲವಾದ ಭವಿಷ್ಯ ಇರಲಿ, ಶ್ರೀ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಧರ್ಮದೇವತೆಗಳ ಎಲ್ಲ ದೇವರ ಅನುಗ್ರಹ ಇರಲಿ ಅಂತ ಹೇಳಿ, ಇನ್ನೂ ಕೂಡ ನೀವು ಮಿಂಚುತ್ತಾ ಇರಬೇಕು. ಇನ್ನೂ ಯಾವುದೇ ಒಂದು ಸ್ಪರ್ಧೆ ಇದ್ದರೆ ಪೋಷಕರವನ್ನು ಕಳಿಸಬೇಕು ಅಂತೇಳಿ ಸಂದರ್ಭ ಹೇಳುತ್ತಾ, ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಈ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರ ಅನುಗ್ರಹವನ್ನು ಬೇಡುತ್ತೇನೆ ನಿಮಗೆ. ಹಾಗೆ ಇವತ್ತು ಕರೆಸಿ 2 ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟೆ. ಯಾಕಂದರೆ ಎಷ್ಟೆಷ್ಟು ಮಾತಾಡೋದು, ನಾವೇನು ಭಾಷಣಕಾರನಲ್ಲ, ಆದರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಸಮಿತಿ ಸದಸ್ಯರು, ಸದಾಶಿವರಾಯರು, ಯಕ್ಷಗಾನ ಅಭಿಮಾನಿಗಳು, ಕಲಾವಿದರು ಎಲ್ಲೂ ಸೇರಿ ಈ ಕಾರ್ಯಕ್ರಮ ಕರೆದಿರಿ. ಅದಕ್ಕಾಗಿ ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಸಲ್ಲಿಸಿ ಶ್ರೀದೇವರ ಅನುಗ್ರಹ ನಮಗೆ ಎಲ್ಲಿಗೆ ಬೇಡುತ್ತಾ, ನಾನು ಕೊನೆಯದಾಗಿ ಎಲ್ಲರ ಕಡೆಯಲ್ಲಿ ಹೇಳಿಕೊಂಡು, ಒಬ್ಬ ಮನುಷ್ಯನಿಗೆ ಆನೆ ಇರಬೇಕು ಅಂತ. ಆ ಅಂದರೆ ಆರೋಗ್ಯ, ನೆಮ್ಮದಿ, ಅಂದರೆ ನೆಮ್ಮದಿ, ಇದು ಎಲ್ಲರಿಗೂ ಯಾವಾಗಲೂ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಶ್ರೀಯುತ ಭುಜಬಲಿಯವರು ನಮ್ಮ ಯಕ್ಷ ಚೈತನ್ಯದ 10ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಪ್ರೇಕ್ಷಕರಾಗಿ ಆಗಮಿಸಿದ್ರು. ಅವರನ್ನು ಸಭೆಯಲ್ಲಿ ಗಮನಿಸಿದಂಥ ನಾವು ಒಂದು ತುಳು ಕೂಟಕ್ಕೆ ಅವರನ್ನು ವೇದಿಕೆಗೆ ಆಹ್ವಾನಿಸಿದ್ದೆವು. ಯಾವುದೇ ಅಹಂ ಇಲ್ಲದೆ ಅಥವಾ ಅವರ ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರಿಲ್ಲ ಅಂತ ಯಾವುದೇ ಗೊಂದಲಕ್ಕೊಳಗಾಗದೆ ನಮ್ಮ ಕೋರಿಕೆಯ ಮೇರೆಗೆ ವೇದಿಕೆಗೆ ಬಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರು. ಇವತ್ತಿಗೂ ನೆನಪಿದೆ. ಇವತ್ತು ಆಹ್ವಾನಿತರಾಗಿ ಬಂದಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ತುಂಬ ಧನ್ಯವಾದಗಳು ಅವರಿಗೆ. ಮುಂದೆ ನಮ್ಮ ದೇವಳದ ಆಡಳಿತ ಮುಕ್ತೇಶ್ವರರಾದ ಶ್ರೀಯುತ ರಘುನಾಥ್ ಎಲ್ವಿ ಇವರಿಂದ 2 ಶುಭ ನುಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಪ್ರಭು ಶ್ರೀರಾಮ ಹಾಗೂ ಗುರುಗಳ ಪಾದಾರವಿಂದಲೇ ವಂದಿಸ್ತಾ, ಇವತ್ತು ಯಕ್ಷ ಚೈತನ್ಯ ಇದರ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಿ ಬಂದಿರತಕ್ಕಂಥ 4 ಕಲಾವಿದರು ಹಾಗೂ ಅಭ್ಯರ್ಥರಾಗಿ ಬಂದಿರತಕ್ಕಂತಹ ಭುಜಬಲಿ ಧರ್ಮಸ್ಥಳ ಹಾಗೂ ಮತ್ತೆಲ್ಲರೂ ನಮ್ಮ ಆತ್ಮೀಯರು ಹಾಗೂ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ಅಭಿನಂದಿಸ್ತಾ, ಸಮಯ ಮುಂದೆ ಹೋಗ್ತಾ ಇದೆ. ಹೆಚ್ಚು ಸಮಯ ತಗೊಂಡ್ರೆ ಕಲಾವಿದರಿಗೆ ಚರ್ಚೆ ಮಾಡಲಿಕ್ಕೆ ಸಮಯ ಸಾಲೋದಿಲ್ಲ. ಆದರೆ 2 ಮಾತು ಹೇಳಲಿಕ್ಕೆ ಹೇಳಿದ್ದಾರೆ, ಹೆಚ್ಚು ಸಮಯ ನಾನು ತೆಗೆದುಕೊಳ್ಳೋದಿಲ್ಲ. ಕಲೆ ಎಂಬುದು ಬಹಳ ಒಂದು ಉತ್ಸುಕವಾಗಿರತಕ್ಕಂತಹ ಒಂದು ವಿಷಯ. ಅದು ಎಲ್ಲರ ಕೈಯಲ್ಲಿ ಬರೋದಿಲ್ಲ. ಈ ಒಳ್ಳರಿರ್ಬೋದು, ಜಬ್ಬಾರ್ ಇರ್ಬೋದು, ಅಥವಾ ನಮ್ಮ ಈ ಕಲಾವಿದರಿರ್ಬೋದು, ಹಾಸ್ಯ ಅನ್ನುವಂಥದ್ದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಎಲ್ಲ ಕಲೆಯನ್ನು ರೂಢಿಸಿಕೊಂಡು ಒಬ್ಬರಿಗೊಬ್ಬರು ಸಹಕಾರ ನೀಡಿ ಅದರ ಜೊತೆಯಲ್ಲಿ, ಯಾಕಂದರೆ ಅವರು ಹೇಳುವಾಗ, ಜಬ್ಬಾರ್ ಹೇಳುವಾಗ ನನಗೆ ಅರ್ಥ ಆಯಿತು. ಏನಂತ ಹೇಳಿದರೆ, ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನನ್ನು ಬೆಳೆಸಬೇಕು, ಬೆಳೆಸಿದರೆ ಮಾತ್ರ ಆ ಕಲೆ ಬೆಳೀತದೆ, ಇಲ್ಲ ಅಂತಿದ್ರೆ ಆ ಕಲೆ ಕುಂಠಿತಗೊಳ್ತದೆ. ಈ ಒಂದು ಸಮಯದಲ್ಲಿ ಪ್ರೇಕ್ಷಕರಾಗಿ ಒಬ್ಬರು ಇಲ್ಲಿ ಕೂತಿದ್ದಾರೆ, ಸದಾಶಿವ ಶೆಟ್ಟರು ಅಂತೇಳಿ. ಇದನ್ನು ಗಮನಿಸಿದೆ ನಾವು ಶಾಲೆಗೆ ಹೋಗುವಾಗ ಯೋಗಮಂಡದಲ್ಲಿ ಯಕ್ಷಗಾನ ತಾಳವನ್ನೇ ಮಾಡ್ತಿದ್ರು ಅವರು, ಪದ್ಮನಾಭಾಚಾರ್ಯರು ಮತ್ತು ಇವರೆಲ್ಲ ಸೇರಿಕೊಂಡು. ಆವಾಗ ಅದು ಸ್ವಲ್ಪ ಕುಂಠಿತಗೊಂಡಿತ್ತು. ಈಗ ಮತ್ತೆ ಅದು ಬೆಳಕಿಗೆ ಬಂದು ಅದರಲ್ಲಿ ನಮ್ಮ ನೆಲ್ಲಿಮಾರು ಸದಾಶಿವರಾಯರ ಅಪಾರ ಕೊಡುಗೆ ಇದೆ. ಯಾಕೆ ಅಂತ ಹೇಳಿದರೆ, ಪ್ರತಿ ಸಲ ಅವರು ಮಾಡುವಾಗ ಕೇಳ್ತಿದ್ರು, ರಘುನಾಥಣ್ಣ ಏನು ಮಾಡೋದು, ಹೇಗೆ ಮಾಡೋದು ಅಂತ. ಅದಕ್ಕೆ ಕೇಳ್ತಿದ್ದೆ, ಏನು ನೀವು ಯೋಚನೆ ಮಾಡಬೇಡಿ, ಇಡೀ ವರ್ಷದಲ್ಲಿ ನಿಮಗೆ ಯಾವಾಗ ಸಮಯ ಇದೆ, ಪ್ರತಿ ಭಾನುವಾರ ಕೂಡ ದೇವಸ್ಥಾನದ ಯಾವುದಾದ್ರೂ ಒಂದು ಸ್ಥಳದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತದೆ. ಚೆಂಡೆ ಮತ್ತು ಮದ್ದಳೆ, ಅದರ ಜೊತೆಗೆ ಯಕ್ಷಗಾನದ ಯಾವ ಪ್ರಸಂಗಗಳನ್ನು ನೀವು ತಗೊಂಡು ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಪಕ್ಷದಲ್ಲಿ ಅಲ್ಲಿಲ್ಲಾದರೆ ಇನ್ನೊಂದು ಕಡೆ ಮಾಡಿ ಅಂತ. ಇದು ವೈಯಕ್ತಿಕವಾಗಿ ನಾನು ಹೇಳುವಂಥದ್ದು. ಎಲ್ಲ ಕಲೆಗಳು ನಾವು ಪ್ರೋತ್ಸಾಹ ನೀಡೋದು. ಯಾಕಂದರೆ ಮಹಿಳೆಯರು ಸಂಗೀತ ಕಲಿಬೇಕು, ಭಜನೆ ಮಾಡಬೇಕು ಅನ್ನೋ ಉತ್ಸುಕತೆ ಇತ್ತು. ಅವರಿಗೂ ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸ್ತಕ್ಕಂತಹ ಕೆಲಸ ಮಾಡೋದು. ಇನ್ನೊಬ್ಬರನ್ನು ಬೆಳೆಸಬೇಕೇ ಹೊರತು ಇನ್ನೊಬ್ಬರನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು. ಅದೇ ರೀತಿಯಲ್ಲಿ ನಮ್ಮ ಯೋಗ ಸಂಘ, ಇದು ಕಲಾನಿಧಿ ಸಹಕಾರ ಸಂಘದಲ್ಲಿ ಸಣ್ಣ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸನ್ನು ಕೂಡ ನಾವು ಈಗ ಪ್ರಾರಂಭಿಸಿ ಊರಿನ ನಡೀತಕ್ಕಂಥ ಎಲ್ಲ ಸಣ್ಣ ಸಣ್ಣ ವಿದ್ಯಾರ್ಥಿ ಮತ್ತು ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಎಲ್ಲ ಕಲೆಗಳಿಗೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾ, ಒಂದು ಊರಲ್ಲಿ 10 ಜನ ಇದ್ದರೆ 10 ಜನರಲ್ಲಿ 10 ನಮೂನೆಯ
ಕಲೆಗಳಿರ್ತದೆ, ಒಂದೊಂದು ರೀತಿಯ ಕಲೆಗಳನ್ನು ಪ್ರತಿಯೊಬ್ಬರಲ್ಲೂ ಇರ್ತದೆ. ಆ ಎಲ್ಲ ಕಲೆಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತಾ ನಿಮ್ಮೆಲ್ಲರ ಒಂದು ಆಶಯವನ್ನು ಇಟ್ಟುಕೊಂಡು ಏನು ಯಕ್ಷಗಾನವನ್ನು ಬೆಳೆಸ್ತಾ ಇದ್ದೀರಿ ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ ಅಂತ ಸದಾ ಹೇಳ್ತಾ, ಸಂಪೂರ್ಣವಾದ ಬೆಂಬಲ ಅಶೋಕಪುರ ಸೀತಾರಾಮಚಂದ್ರ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಇದೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ರಘುನಾಥ್ ವಂಟಿಮಾರ್ ಅವರೇ. ಇನ್ನು ಸಭಾಧ್ಯಕ್ಷ ಸ್ಥಾನದಿಂದ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ನಡೆಸಿಕೊಟ್ಟ ನಮ್ಮವರೇ ಆದ ಶ್ರೀಯುತ ಕೃಷ್ಣಮೂರ್ತಿ ವಿ.ಎ. ಅವರು ಸಭಾಧ್ಯಕ್ಷ ಸ್ಥಾನದಿಂದ 2 ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರಭು ಶ್ರೀರಾಮಚಂದ್ರನನ್ನು ನೆನೆಯುತ್ತಾ ಇಂದಿನ ಇಪ್ಪತ್ತನೇ ವರ್ಷದ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿರಿಯ ಯಕ್ಷಗಾನ ಸಂಘಟಕ ಶ್ರೀ ಭುಜಬಲಿ ಧರ್ಮಸ್ಥಳ ಇವರಿಗೆ ತಲೆಬಾಗುತ್ತಾ ಶ್ರೀಯುತ ರಘುರಾಮ್ ಹೊಳ್ಳರವರಿಗೆ ರನ್ಮನ ನಮಸ್ಕರಿಸುತ್ತಾ, ಜಬ್ಬಾರ್ ಸುಮೋ ಸಂಪಾಜೆ ಅವರಿಗೆ ಗೌರವಪೂರ್ವಕ ವಂದಿಸುತ್ತಾ, ರವಿಶಂಕರ್ ಭಟ್ ಒಳಕುಂಜ ಇವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಗುರುಗಳಾದ ಶ್ರೀ ಸುಬ್ರಹ್ಮಣ್ಯ ಭಟ್ ಮಾಂಬಾಡಿ ಇವರಿಗೆ ಶಿರಸಾಷ್ಟಾಂಗಗಳನ್ನು ತಿಳಿಸುತ್ತಾ, ಪ್ರತಿಭಾ ಪುರಸ್ಕಾರ ಪಡೆದ ಶ್ರೀ ಆದ್ಯ ಅನಿಲ್ ಕುಮಾರ್ ಮಾಯಣ ಇವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಯಕ್ಷ ಚೈತನ್ಯದಲ್ಲಿ ವಿಶೇಷವಾಗಿ ಮಾತುಗಳನ್ನಾಡದೆ ಅಧ್ಯಕ್ಷತೆಯನ್ನು ವಹಿಸಿ ಸುಮಾರು 20 ವರ್ಷಗಳಿಂದ ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಬಂದಂತಹ, ಅದರ ಜೊತೆಗೆ ಯಕ್ಷ ಚೈತನ್ಯದಲ್ಲಿ ವಿಶೇಷ ಸಂಚಲನೆಯನ್ನು ನಡೆಸಿ ಸಂಚಾಲಕರಾಗಿ ಮುಂದುವರಿಯುತ್ತಿರುವ ಸದಾಶಿವರಾಯರು, ಹಾಗೆ ಶ್ರೀಯುತ ಕೃಷ್ಣಮೂರ್ತಿ ಮಾಯಣ ಇವರು, ಇದಕ್ಕೆಲ್ಲಕ್ಕೂ ಪೂರಕವಾಗಿ ಯಾವುದೇ ಸಂದರ್ಭದಲ್ಲಿಯೂ ಆರ್ಥಿಕವಾಗಿ ಅಥವಾ ತನುಮನದಿಂದ ಸಹಕರಿಸುತ್ತಿರುವ ಶ್ರೀ ವೇದಮೂರ್ತಿ ಪ್ರಭಾಕರ್ ಭಟ್ ಮತ್ತು ಅವರ ಕುಟುಂಬದವರು, ಇವರೆಲ್ಲರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ವಿಶೇಷವಾಗಿ ಹೌದು, ಕಟೀಲು ಕೃಷ್ಣಮೂರ್ತಿಯವರು ಅವರು ಮೌನವಾಗಿದ್ದು ಅಧ್ಯಕ್ಷ ಸ್ಥಾನವನ್ನು ಬಹಳ ಯಶಸ್ವಿ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ, ಕೆಲವೊಮ್ಮೆ 20 ವರ್ಷಗಳಿಂದ ಬೆಳೆದಂತಹ ಈ ಸಂಸ್ಥೆ 10ನೇ ವರ್ಷದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ 24 ಗಂಟೆಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಆ ಸಂದರ್ಭ ನಮ್ಮ ಅಶ್ವತ್ಪುರ ಸಮಾಜ ಬಾಂಧವರೆಲ್ಲ ಸೇರಿಕೊಂಡು ಬಹಳ ವಿಜೃಂಭಣೆಯಿಂದ ಅದನ್ನು ಅನುಭವಿಸಿದರು. ಇಂತಹ ಒಂದು ವಿಜೃಂಭಣೆ ನ ಭೂತೋ ನ ಭವಿಷ್ಯತಿ ಅಲ್ಲ, 25ನೇ ವರ್ಷದಲ್ಲಿ ಅಂತಹ ಒಂದು ಕಾರ್ಯಕ್ರಮ ಸಂಯೋಜನೆಗೊಂಡು ಪುನಃ ಇಲ್ಲಿ ಅಂತಹ ಒಂದು ಕಾರ್ಯಕ್ರಮ ಏರ್ಪಡಲಿ ಅಂತ ಆಶಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ 2 ವರ್ಷಗಳಿಗೊಮ್ಮೆ ವಾರ್ಷಿಕೋತ್ಸವ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಯಕ್ಷಗಾನ ಬಯಲಾಟ ಮಕ್ಕಳಿಂದ ಆಡಿಸಲ್ಪಡ್ತಿತ್ತು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುಗಳಾಗಿ ಆಗಮಿಸ್ತಾ ಇದ್ದ ಪುಂಡ್ಲಿಕ್ ಶೆಣೆಯವರು, ಹಾಗೆ ಮುತ್ತೂರಿನ ಹರೀಶ್ ಶೆಟ್ಟಿಗಾರರು, ಅದರ ಜೊತೆಗೆ ಇತ್ತೀಚೆಗೆ ಶಿವಕುಮಾರ್ ಮೂಡುಬಿದ್ರೆ, ಇವರು ಕೂಡ ನಮ್ಮ ಮಕ್ಕಳಲ್ಲಿ ಒಂದು ಯಕ್ಷಗಾನದ ಅಭಿರುಚಿಯನ್ನು ಮೂಡಿಸಿದ್ದಾರೆ. ಆದರೆ ಯಕ್ಷ ಚೈತನ್ಯ 3 ಬಾರಿ ಈ ಮಕ್ಕಳಿಗೆ ಇದರ ಒಂದು ರುಚಿ ಕೊಡಬೇಕು, ಅದರ ಜೊತೆಗೆ ಮಕ್ಕಳು ಸಾಧಕರಾಗಬೇಕನ್ನುವಂತಹ ಪ್ರಯತ್ನವನ್ನು ಪಟ್ಟಿದ್ದಾರೆ. ಯಕ್ಷಗಾನ ಕಲಾಕೇಂದ್ರದಿಂದ 1 ಬಾರಿ ಹಿಮ್ಮೇಳದ ವಸ್ತುಗಳನ್ನೆಲ್ಲ ತಂದು ಮಕ್ಕಳಿಗೆ ಕೊಟ್ಟರು. ಹೆಚ್ಚು ಕಡಿಮೆ ಒಂದು 3-4 ತಿಂಗಳಲ್ಲಿ ಅವರು ಸೋತು ಹೋಗಿದ್ದಾರೆ. ಅಂದರೆ ಮಕ್ಕಳು ಪ್ರಾರಂಭದಲ್ಲಿ ಒಳ್ಳೆಯ ಸಂಖ್ಯೆಯಲ್ಲಿ ಇರ್ತಾರೆ, 30-40 ಇರ್ತಾರೆ, ಕೊನೆಗಾಗುವಾಗ 2-3ಕ್ಕೆ ಬರ್ತದೆ, ಆಗ ಭಾಳ ಬೇಸರ ಅನಿಸ್ತದೆ. ಅದರ ನಂತರ ಪುನಃ ಒಂದು ಕಾರ್ಯಕ್ರಮ, ಇತ್ತೀಚೆಗೆ ಪದ್ಮನಾಭರು ಚಂಡೆ
ವಾದಕರು, ಹಲವು ಚಂಡೆಗಳ ವಾದಕರು, ಅವರ ಮೂಲಕವೂ ಇಲ್ಲಿ ಪ್ರಯತ್ನ ನಡೀತು. ಆದರೆ ಅದು ಕೂಡ ಹೆಚ್ಚು ಸಮಯ ಬಾಳಲಿಲ್ಲ. ನಮ್ಮ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಶಿಷ್ಯನಾಗಿ ನನ್ನ ಮಗ ಸುಮಾರು 1.25 ವರ್ಷ ಸರ್ವೋದಯ ಹೈಸ್ಕೂಲು ಮತ್ತು ಮೂಡುಬಿದಿರೆಯಲ್ಲಿ ಪದ್ಯಾಣ ಸುಬ್ರಹ್ಮಣ್ಯ ಭಟ್ರ ಜೊತೆಗೆ 1 ವರ್ಷ ಶಿಷ್ಯನಾಗಿ ಮದ್ದಳೆ ಕಾರ್ಯಕ್ರಮವನ್ನು ಅಭ್ಯಾಸ ಮಾಡಿದ್ದಾನೆ. ಈಗ ಅವನಿಗದು ಭಜನೆಯಲ್ಲಿ ಸಹಕಾರ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನಷ್ಟು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಬರಲಿ, ಶ್ರೀ ಸೀತಾರಾಮಚಂದ್ರ ದೇವರ ಅನುಗ್ರಹ ಇರಲಿ. ಅದರ ಜೊತೆಗೆ ಇವತ್ತು ಭಾಗವಹಿಸಿದ ಎಲ್ಲ ಅಭ್ಯಾಗತರಿಗೂ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಎಲ್ರಿಗೂ ಶುಭ ವಂದನೆಗಳನ್ನು ತಿಳಿಸ್ತಾ ನನ್ನೆರಡು ಮಾತುಗಳನ್ನು ನಿಲ್ಲಿಸ್ತೀನಿ. ಧನ್ಯವಾದಗಳು. ಇಂದಿನ 20ನೇ ವರ್ಷದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮವನ್ನು ಬಹಳ ಚಂದವಾಗಿ ನಡೆಸಿಕೊಟ್ಟಿದ್ದೀರಿ. ಶ್ರೀಯುತ ಕೃಷ್ಣಮೂರ್ತಿ ಮಾಸ್ಟ್ರೆ, ನಿಮಗೆ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದವರಿಗೆ ಸ್ಮರಣಿಕೆ ಕೊಡುವ ಸಮಯ. ಸ್ಮರಣಿಕೆ ಸ್ವೀಕರಿಸುವವರ ಹೆಸರನ್ನು ಸದಾಶಿವ ನೆಲ್ಲಿಮಾರ್ ಅವರು ಹೇಳಬೇಕಾಗಿ ಕೇಳ್ಕೊಳ್ತೇನೆ. ಸಂಘದ ಕಾರ್ಯಚಟುವಟಿಕೆಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿದವರಿಗೆ ನಾವೊಂದು ಗೌರವಿಸಬೇಕೆಂದು ಎಣಿಸಿದ್ದೇವೆ. ನಮ್ಮ ಸಂಘಕ್ಕೆ 5,000 ಹಾಗೂ ಅದಕ್ಕಿಂತ ಮೇಲೆ 20 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಇನ್ನು ಸುದೀರ್ಘ ಕಾಲ ನಡೀಲಿಕ್ಕಿದೆ. ನಮ್ಮ ನಂತರ ನಮ್ಮ ಯುವಕರೇ ಬರಲಿಕ್ಕಿದ್ದಾರೆ ಮುಂದೆ ಈ ಸಂಘಕ್ಕೆ. ಹಾಗಾಗಿ 5,000ಕ್ಕಿಂತ ಮೇಲೆ ಯಾರು ಕೊಟ್ಟಿರ್ತಾರೆ ಅಂಥವ್ರನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದ್ದೇವೆ. ಶ್ರೀಯುತ ದಿನೇಶ್ ರಾವ್ ಕಟೀಲು, ನಮ್ಮ ಯಕ್ಷ ಚೈತನ್ಯ ಸಂಘದ ಅಧ್ಯಕ್ಷರ ಸಹೋದರ, ದೊಡ್ಡ ಮೊತ್ತವನ್ನೇ ಕೊಟ್ಟಿದ್ದಾರೆ. ಅವರಿಗೊಂದು ಶಾಲು ಮತ್ತು ಸ್ಮರಣಿಕೆ, ಅದನ್ನು ಅವರ ಸಹೋದರ ನಮ್ಮ ಸಂಘದ ಅಧ್ಯಕ್ಷರು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದನ್ನು ದೇವಳದ ಮುಕ್ತೇಶ್ವರ ಅವರಿಗೆ ಕೊಡಬೇಕು. ಬೆಂಗಳೂರಿನ ಕಿರ್ಲೋಸ್ಕರ್ನ ನಿವೃತ್ತ ಉದ್ಯೋಗಿಯವರಾದಂಥ ದಿನೇಶ್ ಕಟೀಲ್ ರವರು ನಮ್ಮ ಸಂಘಕ್ಕೆ 25,000 ಕೊಟ್ಟಿದ್ದಾರೆ. ಹಾಗೆ ಶ್ರೀಮತಿ ಕಸ್ತೂರಿ ಕೃಷ್ಣಮೂರ್ತಿಯವರು ನಮ್ಮ ಸಂಘಕ್ಕೆ ಬಹಳ ಬೆನ್ನೆಲುಬಾಗಿದ್ದಾರೆ. ವರ್ಷಂಪ್ರತಿಯೂ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೂ ಶಾಲು ಮತ್ತು ಸ್ಮರಣಿಕೆಯನ್ನು ನಮ್ಮ ದೇವಳದ ಮುಕ್ತೇಶ್ವರ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಗೌರವಾಧ್ಯಕ್ಷರು ಶ್ರೀಯುತ ಪ್ರಭಾಕರ್ ಭಟ್ ವರ್ಷಂಪ್ರತಿ ದೊಡ್ಡ ಮೊತ್ತದ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೂ ಸ್ಮರಣಿಕೆ ಮತ್ತು ಗೌರವ ಅರ್ಪಣೆಯನ್ನು ಅವರ ಪತ್ನಿಯವರಾದಂಥ ಚಂದ್ರಕಲಾ ಪ್ರಭಾಕರ್ ಭಟ್ ಅವರು ವೇದಿಕೆಗೆ ಬಂದು ತಗೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಚಂದ್ರಕಲಾ ಪ್ರಭಾಕರ್ ಭಟ್. ವಿಘ್ನೇಶ್ ಭಟ್ರು ಅವರ ಸುಪುತ್ರ ವಿಘ್ನೇಶ್ ಭಟ್ರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಮಾಜದ ಮೈಸೂರಿನ ಹಿರಿಯ ಪತ್ರಕರ್ತರು, ಮೈಸೂರಿನಲ್ಲಿ ಹಲವಾರು ಹಿರಿಯ ಪುರೋಹಿತರು, ಹಲವಾರು ತಾಳಮದ್ದೆಗಳನ್ನು ಮೈಸೂರಲ್ಲಿ ಮಾಡಿಸಿದ್ದಾರೆ. ಸಂಯಮ ಮತ್ತು ಉಜಿರೆ ಅಶೋಕ್ ಭಟ್ರ ತಂಡದ್ದು ಬರಬೇಕು. ಕಲಾನಿಧಿ ಸಹಕಾರ ಸಂಘ ನಮಗೆ ಸಹಕಾರ ಮಾಡ್ತಾ ಇದೆ. ಕಲಾನಿಧಿ ಸಹಕಾರ ಸಂಘದ ಅಧ್ಯಕ್ಷರು ಇವತ್ತಿನ ಮುಖ್ಯ ಅತಿಥಿ ಆದ್ದರಿಂದ ಅವರಿಗೆ ನಾವು ಕೊಡುವ ಬದಲು ಅವರಿಂದ ಸಂಘದ ಸದಸ್ಯರಾದಂತಹ ಶ್ರೀಯುತ ನಾಗೇಶ್ ಹಂಡೇಲು, ಕೋಶಾಧಿಕಾರಿಗಳು, ಕಲಾನಿಧಿ ಸಹಕಾರ ಸಂಘದ ಕೋಶಾಧಿಕಾರಿಗಳು ಆದಂತಹ ಶ್ರೀಯುತ ನಾಗೇಶ್ ಹಂಡೇಲು ಇವರಿಗೆ ನೀವೇ ಆದೀತು. ಶ್ರೀಪತಿ ಮಂಜಿನಬೈಲು ಕಿರುತೆರೆ ನಟ ನಮ್ಮ ಈ ಕಾರ್ಯಚಟುವಟಿಕೆಗಳನ್ನು ಕಂಡು ಅವರು ಕೂಡ ಒಂದು 5,000ಕ್ಕಿಂತ ಮೇಲ್ಪಟ್ಟು ಮೊತ್ತ ಕೊಡ್ತಾ ಇದ್ದಾರೆ. ಅವರ ಪರವಾಗಿ ಶಾಲು ಮತ್ತು ಮೊಮೆಂಟೋವನ್ನು ಶ್ಯಾಮಸುಂದರ್ ಮಂಜಿನಬೈಲು ಇವರು ತಗೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಶ್ಯಾಮಸುಂದರ್ ಮಂಜಿನಬೈಲು. ಸತೀಶ್ ಭಟ್ ಬೋಂಟಡ್ಕ ಇವತ್ತು ನಮಗೆ ಬೆಳಗಿಂದ ರಾತ್ರಿಯವರೆಗೂ ಫಲಾಹಾರ ಮತ್ತು ಉಪಹಾರವನ್ನು ಸಂಯೋಜಿಸಿದವರು ಸತೀಶ್ ಭಟ್ ಬೋಂಟಡ್ಕ ಅವರು ಕೂಡ ಸ್ಮರಣಿಕೆ ಮತ್ತು ಮೊಮೆಂಟೋ ಅದನ್ನು ಕಿರಣ್ ಮಂಜಿನಬೈಲು ಅವರು, ಕಿರಣ್ ಅಲ್ವಾ, ಕ್ಷಮಿಸಿ, ಶ್ರೀಪತಿ ಮಂಜಿನಬೈಲು ಇವರ ಮೊಮೆಂಟೋವನ್ನು ಕಿರಣ್ ಮಂಜಿನಬೈಲು ತಗೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಿರಣ್ ಮಂಜಿನಬೈಲು ಓಕೆ, ಮತ್ತೆ ಮುಟ್ಟಿಸ್ತೇವೆ. ಸತೀಶ್ ಭಟ್ ಬೋಂಟಡ್ಕ ಇವತ್ತು ಸಂಪೂರ್ಣ ಬೆಳಗ್ಗಿಂದ ಸಂಜೆವರೆಗೆ ಫಲಾಹಾರದ ಒಂದು ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಸ್ಮರಣಿಕೆಯನ್ನು
ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಸ್, ಓಕೆ, ಧನ್ಯವಾದ. ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆಯನ್ನು ಅಲಂಕರಿಸಿ ನಮ್ಮೊಂದಿಗೆ ಸಹಕರಿಸಿದ ಶ್ರೀಯುತ ಧರ್ಮಸ್ಥಳ ಭುಜಬಲಿ ಅವರಿಗೆ ನಮ್ಮ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ನಮ್ಮ ಗೌರವಾಧ್ಯಕ್ಷರಾದ ಶ್ರೀಯುತ ಪ್ರಭಾಕರ್ ಭಟ್ರವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ದೇವಳದ ಮೊಕ್ತೇಶ್ವರರಾದ ಶ್ರೀಯುತ ರಘುನಾಥ್ ಒಂಟಿಮಾರ್ ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಕಟೀಲು ಇವರು ಸ್ಮರಣಿಕೆಯನ್ನಿಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಸಭಾಧ್ಯಕ್ಷತ ಸ್ಥಾನವನ್ನು ವಹಿಸಿಕೊಂಡು ಸಭಾಧ್ಯಕ್ಷದ ಸ್ಥಾನವನ್ನು ವಹಿಸಿಕೊಂಡು ಸಭೆಯನ್ನು ಚಂದವಾಗಿ ನಡೆಸಿಕೊಟ್ಟ ನಮ್ಮವರೇ ಆದ ಶ್ರೀಯುತ ಕೃಷ್ಣಮೂರ್ತಿಯವರು, ನಿವೃತ್ತ ಅಧ್ಯಾಪಕರು, ವಾಣಿ ವಿಲಾಸ್ ಹೈಯರ್ ಪ್ರೈಮರಿ ಸ್ಕೂಲು ಅಶ್ವತ್ಥಪುರ, ಇವರಿಗೆ ನಮ್ಮ ಸಂಘದ ಸಂಚಾಲಕರಾದ ಶ್ರೀಯುತ ಸದಾಶಿವ ನೆಲ್ಲಿಮಾರು ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ತಾವೆಲ್ಲರೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಮನಪೂರ್ವಕವನ್ನು ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಅಶ್ವತ್ಥಪುರ ಯಕ್ಷ ಚೈತನ್ಯ ಅಶ್ವತ್ಥಪುರ ಇದರ ಕಾರ್ಯದರ್ಶಿಗಳಾದ ಶ್ರೀಯುತ ಕೃಷ್ಣಮೂರ್ತಿ ಮಾಯಣ್ಣ ಇವರು. ಯಕ್ಷ ಚೈತನ್ಯ ಅಶ್ವತ್ಥಪುರ ಇದರ 20ನೇ ವರ್ಷದ ಈ ಸಂಭ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಸಭೆಯನ್ನು ಮುನ್ನಡೆಸಿದಂತಹ ನನ್ನ ಗುರುಗಳು ಹಾಗೂ ನಿವೃತ್ತ ಶಿಕ್ಷಕರಾದಂತಹ ಕೃಷ್ಣಮೂರ್ತಿ ವಿ.ಎ. ಇವರಿಗೆ ಯಕ್ಷ ಚೈತನ್ಯದ ಪರವಾಗಿ ಹಾಗೆ ಸೇರಿದಂತಹ ಎಲ್ಲ ಯಕ್ಷ ಕಲಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಕೋರಿಕೆಯನ್ನು ಮನ್ನಿಸಿ ದೂರದ ಧರ್ಮಸ್ಥಳದಿಂದ ಇಲ್ಲಿಯವರೆಗೆ ನಮ್ಮ ಮೇಲೆ ಪ್ರೀತಿ ಮತ್ತು ಅಭಿಮಾನ ಇಟ್ಟು ಆಗಮಿಸಿ ಈ ಸಭೆ ನಮ್ಮನ್ನು ಉದ್ದೇಶಿಸಿ ಹರಸಿ ಮಾತನ್ನುಗಳನ್ನಾಡಿದ ನಮ್ಮನ್ನು ಆಶೀರ್ವದಿಸಿದಂತಹ ಯಕ್ಷಗಾನದ ಅದ್ಭುತ ಸಂಘಟಕರಾದಂತಹ ಬಿ ಭುಜಬಲಿ ಇವರಿಗೆ ಕೂಡ ಯಕ್ಷ ಚೈತನ್ಯ ಪರವಾಗಿ ಹಾಗೆ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಅಶ್ವತ್ಥಪುರದಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದ ಆಶ್ರಯ ಯಾವಾಗಲೂ ಇರ್ತದೆ. ನಮ್ಮನ್ನು ಸದಾ ಆಶ್ರಯ ನೀಡಿ ನೀವು ಮಾಡಿ ನಾವು ಇದ್ದೇವೆ ಎಲ್ಲದಕ್ಕೂ ಅಂತೇಳಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸ್ತಾ ಇರುವಂತಹ ಶ್ರೀ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ರಘುನಾಥ್ ಎಲ್ವಿ ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇವತ್ತು ನಮ್ಮ ಸನ್ಮಾನವನ್ನು ಕಲಾವಿದ ಸನ್ಮಾನವನ್ನು ಸ್ವೀಕರಿಸಿದಂತಹ ಪುತ್ತಿಗೆ ರಘುರಾಮ್ ಹೊಳ್ರು, ಜಬ್ಬಾರ್ ಸಮೋ ಸಂಪಾಜೆ ಹಾಗೂ ರವಿಶಂಕರ್ ಭಟ್ ಒಳಕುಂಜ ಇವರಿಗೆ ಸಂಘದ ಪರವಾಗಿ ಸೇರಿದಂತಹ ಎಲ್ಲ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಪ್ರತಿ ವರ್ಷವೂ ನಾವು ಕೊಡುವಂತಹ ಆ ಯಕ್ಷ ನಿಧಿ, ಆ ಒಂದು ನಿಧಿಯನ್ನು ಸ್ವೀಕರಿಸಿದಂತಹ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಯಕ್ಷಗಾನ ಗುರುಗಳು ಇವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಾವು ಗುರುತಿಸಿ ಕೊಡುವಂತಹ ಒಂದು ಪ್ರೋತ್ಸಾಹ ಪ್ರತಿಭಾ ಪುರಸ್ಕಾರ ಇದನ್ನು ಸ್ವೀಕರಿಸಿದಂತಹ ಆದ್ಯ ಅನಿಲ್ ಕುಮಾರ್ ಮಾಯಣ್ಣ ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಇವತ್ತು ಬೆಳಗ್ಗಿಂದ ನಮಗೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಡೀಬೇಕು ಅಂತೇಳಿ ಆದರೆ ಇಲ್ಲಿ ವೇದಿಕೆ ಮೇಲಿರುವಂತಹ ನಾವು ಕಲಾವಿದರು ಇದೆಲ್ಲ ಎಷ್ಟು ಮುಖ್ಯವೋ ಅವರಿಗೆ ಬೇಕಾದಂಥ ಸಮಯಕ್ಕೆ ಚಹಾವೋ ತಿಂಡಿಯೋ ಊಟವೋ ಉಪಹಾರವೋ ಇದನ್ನೆಲ್ಲ ನೀಡುವಂಥದ್ದು ಕೂಡ ಅದು ಒಂದು ರೀತಿಯಲ್ಲಿ ಕಲಾ ಸೇವೆ. ಅಂತಹ ಸೇವೆಯನ್ನು ಸತೀಶ್ ಭಟ್ ಬೋಂಟಡ್ಕ ಇವರು ಕೊಟ್ಟಿರ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಾಣಸಿಕರಾಗಿ ನಾವು ಆ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಂತಹ ಸುಬ್ರಹ್ಮಣ್ಯ ಭಟ್ ಮುದ್ರಬೆಟ್ಟು ಮತ್ತು ಬಳಗ ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಒಳ್ಳೆಯ ಸೌಂಡ್ಸ್ ವ್ಯವಸ್ಥೆಯನ್ನು ಮಾಡಿದಂತಹ MS ಸೌಂಡ್ಸ್ ಅಶ್ವತ್ಥಪುರ ಇದರ ಎಲ್ಲ ನೌಕರ ವರ್ಗ ಹಾಗೂ ಮಾಲೀಕರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇದರ ಆ ಒಂದು ರೆಕಾರ್ಡಿಂಗನ್ನು ಮಾಡ್ತಾ ಇರುವಂತಹ ಮಧುಸೂದನ ಅಲೆವೂರಾಯ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ
ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮ್ಮ ಜೊತೆಗೆ ತೊಡಗಿಸಿಕೊಂಡಂತಹ ಎಲ್ಲರಿಗೂ ಹಾಗೂ ಸಭೆಯಲ್ಲಿ ಆಸೀನರಾಗಿದ್ದುಕೊಂಡು ಈ ಸಭೆಗೆ ಸಾಕ್ಷಿಯಾದಂತಹ ಪ್ರತಿಯೊಬ್ಬರಿಗೂ ಯಕ್ಷಚೈತನ್ಯ ಸಂಘಟನೆಯ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದು ಕೇವಲ ಸಭಾ ಕಾರ್ಯಕ್ರಮದ ಧನ್ಯವಾದ, ಯಾಕಂದರೆ ತಾಳಮದ್ದಲೆ ಇನ್ನೂ ನಡೆಯಲಿಕ್ಕುಂಟು. ಹಾಗಾಗಿ ಸಭಾ ಕಾರ್ಯಕ್ರಮದ ಧನ್ಯವಾದಗಳೊಂದಿಗೆ ತಾಳಮದ್ದಲೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತೀರಾ ಇತ್ತೀಚೆಗೆ ಗತಿಸಿದ ಪ್ರಸಾದ ಬಲಿಪರ ಲೇಖನ ಕೂಡ ಒಳಗೊಂಡಿದೆ. ಮೂಡುಬಿದಿರೆ ಕೃಷ್ಣ ಶೆಟ್ಟಿಯವರಾಗಲಿ ಅಥವಾ ಮಾಧವ ಶೆಟ್ಟಿಯವರಾಗಲಿ, ಶೇಣಿಯವರು, ತೆಕ್ಕಟ್ಟೆಯವರು, ರಾಮದಾಸಾಮಗರು, ಪೆರ್ಲಕೃಷ್ಣ ಭಟ್ರು ನಿರಂತರವಾಗಿ ಅದೆಷ್ಟೋ ಕಲಾವಿದರ ಲೇಖನ ಪರಿಚಯ, ಅವರ ಹುಟ್ಟು, ಅವರ ಬಾಲ್ಯ, ಅವರ ವಿದ್ಯಾಭ್ಯಾಸ, ಅವರು ತಿರುಗಾಟ ಮಾಡಿದ ಮೇಳ, ಯಕ್ಷಗಾನದಲ್ಲಿ ತಿರುಗಾಟ ಮಾಡಿದ ವರ್ಷ, ಅವರ ಮಕ್ಕಳನ್ನು ಯಕ್ಷರಂಗಕ್ಕೆ ಕೊಟ್ಟಂತಹ ಕೊಡುಗೆ, ಶಿಷ್ಯತ್ವ ತಯಾರಿ, ಇವಿಷ್ಟು ಸಂಪೂರ್ಣ ವಿವರಗಳು ಒಬ್ಬೊಬ್ಬರದ್ರಂತೆ ತೆಂಕು ಬಡಗಿನ ಎಲ್ಲರೂ ಇದ್ದಾರೆ. ಚಿಟ್ಟಾಣಿಯವರ ಮನೆತನದವರು ಇದ್ದಾರೆ, ಕೆರೆಮನೆ ಮನೆತನವರು ಇದ್ದಾರೆ. ಎಲ್ಲ ಕಲಾವಿದರ ಪರಿಚಯ ಇಂತಹ 4 ಪುಸ್ತಕಗಳಲ್ಲಿ ಉಂಟು. 2 ಕೋಟಿ ಖರ್ಚು ಮಾಡಿ ಭವನ ಕಟ್ಟಿದಂತಹ ಸಿರಿಬಾಗಿಲು ಮಯ್ಯರು ಅದಕ್ಕೆ ತಮ್ಮಲ್ಲಿ ಹಣ ಕೇಳುವುದಿಲ್ಲ. ಆದರೆ ಅವರು ಮುದ್ರಿಸಿದಂಥ ಇಂತಹ 4 ಪುಸ್ತಕಗಳು, ಜೊತೆಗೆ ಸಿರಿಬಾಗಿಲು ಮತ್ತೊಂದು ಸರಿಗನ್ನಡ ಎಂಬಂಥ 2 ಪುಸ್ತಕ ಉಚಿತ. ಈ 4 ಪುಸ್ತಕಗಳಿಗೆ 2500 ರೂಪಾಯಿ ಬೆಲೆ, ಜೊತೆಗೆ 2 ಪುಸ್ತಕ ಉಚಿತ. ಒಟ್ಟು 6 ಪುಸ್ತಕಗಳು 2500 ಬೆಲೆ ಆದರೂ 2000ಕ್ಕೆ ಕೊಡ್ತಾರೆ. ಆ ಪುಸ್ತಕ ಇವತ್ತು ಲಭ್ಯ ಇದೆ. ಆ ಪುಸ್ತಕಗಳನ್ನು ತಾವುಗಳು ಖರೀದಿಸಿ ಅವರ ಒಂದು ಕಾಸರಗೋಡಿನಲ್ಲಿ ಕನ್ನಡ ಯಕ್ಷಗಾನ ಉಳಿಲಿಕ್ಕಾಗಿ ಮಾಡುವಂತಹ ಸಾಹಸಕ್ಕೆ ತಾವುಗಳು ಈ ರೀತಿ ಬೆಂಬಲ ಮಾಡಬಹುದು. ಇದು 1ನೇ ಪ್ರಕಟಣೆ, ಭಾವನಾತ್ಮಕ ಪ್ರಕಟಣೆ. ಕಾಸರಗೋಡಿನಲ್ಲಿ ಕನ್ನಡ ಉಳಿಬೇಕು. ಇನ್ನೊಂದು ಪ್ರಕಟಣೆ ಅರ್ಥ ಹೇಳಲಿಕ್ಕಿದ್ದಾರೆ. ಕಟೀಲು ಮೇಳದ ಪ್ರಸಿದ್ಧ ಕಲಾವಿದರು, ಅದೇ ರೀತಿ ಕೊರೋನಾ ಸಂದರ್ಭ ತಿರುಗಾಟ ಮಾಡಲಾಗದೆ ಮುಂದಿನ ತಿರುಗಾಟಕ್ಕೆ ಅಣಿಯಾಗಿ 7 ದಿವಸಗಳ ಕಾಲ ತಿರುಗಾಟ ಮಾತ್ರ ಮಾಡಿದ್ದಾರೆ. ಗ್ರಹಚಾರ ವಶಾತ್ ಸಣ್ಣ ಅಪಘಾತ ಆಗಿ ಆ ವರ್ಷ ತಿರುಗಾಟ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ, ಕೇಳ್ಕೊಳ್ಳಿ, ಅವರು ತಿರುಗಾಟ ಮಾಡದಿದ್ದರೂ ಯುವ ಕಲಾವಿದರಿಗೆ ಮತ್ತು ಯುವಕರಿಗೆ ಉಪಯೋಗ ಆಗಲಿ ಅಂತ 3 ಪುಸ್ತಕ ಬರೆದಿದ್ದಾರೆ. ಆ 3 ಪುಸ್ತಕದಲ್ಲಿ ಯಕ್ಷಗಾನ ಪ್ರಸಂಗಗಳು, ಪದ್ಯ ಮತ್ತು ಅರ್ಥ ಮಾತ್ರ ಸಾಕ, ಒಳಸುಳಿ, ನಡೆ, ಯಕ್ಷರಂಗದ ಸಂಪೂರ್ಣ ವಿವರಣೆಗಳು ಒಳಗೊಂಡು ಪದ್ಯ ಮತ್ತು ಅರ್ಥ, ಯಾವ್ಯಾವ ಪಾತ್ರ, ಎಲ್ಲ ಪಾತ್ರಗಳದ ಅರ್ಥವನ್ನು ಬರೆದಿದ್ದಾರೆ. ಸಮುದ್ರ ಮತನ ಮೈರಾವಣ, ಸತ್ಯ ಹರಿಶ್ಚಂದ್ರ ದಕ್ಷಾದ್ವರ, ಶ್ರೀಕೃಷ್ಣ ಪಾರಿಜಾತ, ವಸ್ತ್ರ ಅಪಾರ, ದುಶ್ಯಾಸನ ಮಧ್ಯೆ 7 ಪ್ರಸಂಗಗಳು 3 ಪುಸ್ತಕಗಳಲ್ಲಿ ಹೆಚ್ಚು ಕಡಿಮೆ 600 ರೂಪಾಯಿದು 500 ರೂಪಾಯಿಗೆ ಇಂದು ಸಿಗ್ತದೆ. ಈ 3 ಪುಸ್ತಕಗಳಿಗೆ 600 ರೂಪಾಯಿ, 500ಕ್ಕೆ ಇಂದು ಸಿಗ್ತದೆ. ಇದು 2ನೇ ಪ್ರಕಟಣೆ. ಅವರಿಗೂ ತಾವು ಪ್ರೋತ್ಸಾಹ ಕೊಡಬೇಕು ಪುಸ್ತಕ ವಿತರಿಸುವ ಮೂಲಕ. ಇನ್ನೊಂದು ವಿಶೇಷ ಪ್ರಕಟಣೆ, ಮೂಡುಬಿದಿರೆಯ ಸ್ಕೌಟ್ ಗೈಡ್ಸ್ ಭವನದಲ್ಲಿ ದೊಡ್ಡ ತಾಳಮದ್ದಳೆ, ಅತಿ ದೊಡ್ಡ, ಅದು ಜುಗಲ್ ಬಂದಿ ಹೌದು, ಜಗಳ ಬಂದಿ ಹೌದು. ಯಾಕಂದರೆ ರಾವಣ ಮತ್ತು ರಾಮ ಜಗಳ ಬಂದಿಯೇ. ಭೀಷ್ಮ ನೋಡಿ, ಸ್ಕೈ ಪೇಂಟ್ಸ್ನವರ ವತಿಯಿಂದ 5, 10, 24ನೇ ಶನಿವಾರ ಮಧ್ಯಾಹ್ನ 2 ಗಂಟೆಯಿಂದ ಸುಪ್ರಸಿದ್ಧ ಕಲಾವಿದರಿಂದ 3 ಪ್ರಸಂಗಗಳು, ರಾವಣ ಮೋಕ್ಷ, ಭೀಷ್ಮ ವಿಜಯ, ಕೃಷ್ಣ ಸಂಧಾನ. ರಾವಣ ಮೋಕ್ಷದಲ್ಲಿ ರಾಮ ರಾವಣ 2 ಪಾತ್ರ, ಭೀಷ್ಮ ವಿಜಯದಲ್ಲಿ ಭೀಷ್ಮ ಮತ್ತು ಪರಶುರಾಮ 2 ಪಾತ್ರ, ಕೃಷ್ಣ ಸಂಧಾನದಲ್ಲಿ ಕೃಷ್ಣ ಕೌರವ 2 ಪಾತ್ರ. ಒಟ್ಟು 6 ಪಾತ್ರಗಳನ್ನು 5 ಕಲಾವಿದರು ನಿರ್ವಹಿಸಿದ್ದಾರೆ. ಡಾಕ್ಟರ್ ಜೋಶಿ ಅವರು, ಉಜಿರೆ ಅಶೋಕ್ ಭಟ್ರವರು, ಜಬ್ಬಾರ್ ಸಮೋ ಸಂಪಾಜೆ ಅವರು, ವಿದ್ವಾನ್ ಹಿರಣ್ಯ ವೆಂಕಟೇಶ್ ಭಟ್ರವರು, ಸಂಕದಗುಣಿ ಗಣಪತಿ ಭಟ್, 5 ಜನ ಸೇರಿ 6 ಪಾತ್ರ ನಿರ್ವಹಿಸಿದ್ದಾರೆ. ನಾಡಿದ್ದು 5 ತಾರೀಕಿಗೆ ಇಲ್ಲಿ ಬಂದಿದ್ದಾರೆ ಅವರು, ನಿಮಗೆ ಈಗ ಕರಪತ್ರ ಕೊಡ್ತಾರೆ. ಸ್ಕೈ ಪೇಂಟ್ಸ್ನ ಶೈಲೇಂದ್ರ ಅವರು. ಆ ದಿನದ ಹಿಮ್ಮೇಳ ಬಡಗುತಿಟ್ಟಿನ ಶ್ರೀ ಶಿವಶಂಕರ. ಅಗತ್ಯ ಹೇಳಬೇಕಾದಂಥ ವಿಷಯವನ್ನು ಮರ್ತೆ